ಗುರುಗಳೇ ಹೇಳಿಮ್ಮ. ಇಲ್ಲಿ ಕರ್ಮಾನುಷ್ಠಾನ ಮಾಡಿ ಅಂತಂದ್ರೆ ಅವ್ರಿಗೆ ಶಾಸ್ತ್ರಾರ್ಥ ಗೊತ್ತಿಲ್ಲ ಅಂತ ಹೇಗೆ ಅದು? ಅಲ್ಲಲ್ಲ, ಶಾಸ್ತ್ರಾರ್ಥ ಈ ಫಲ ಆಗೋದಲ್ಲ ಅಂತ ಹೇಳ್ತಾ ಇದೆ. ಈ ಫಲ ಆಗ್ಲಿಲ್ಲ ನೀ ಆ ಶಾಸ್ತ್ರ ಆಕ್ಷೇಪಣೆ ಮಾಡಿದ್ರೆ ನಿಂಗೆ ಅರ್ಥವಾಗಿಲ್ಲ ಅಂತ ಅರ್ಥ. ಶಾಸ್ತ್ರ ಹೇಳ್ತಾ ಇರೋದೇ ನಾನು ತಕ್ಷಣ ನಿಂಗೆ ಫಲ ಆಗುತ್ತೆ ನಾನು ಹೇಳ್ತಾ ಇಲ್ಲಪ್ಪ. ಕರ್ಮ ಫಲ ಉಂಟು ಅಂತ ಅಷ್ಟೇ ಹೇಳ್ತೀನಿ ಹೊರತು ನಾನು ಈ ಕರ್ಮ ಮಾಡ್ಕೊಳ್ಳಿ ಫಲ ಆಗುತ್ತೆ ನಾನೆಲ್ಲಿ ಹೇಳಿದ್ದೀನಿ? ಅದು ಹೇಳಿದೆ ಶಾಸ್ತ್ರ. ಈ ಕರ್ಮಕ್ಕೆ ಈ ಫಲ ಅಂತ ಅಷ್ಟೇ ಹೇಳಿದೆ. ಕಾಲ ಯಾವಾಗ ಆಗತ್ತೆ ಅಂತ ಹೇಳಿಲ್ಲ. ಇನ್ನು ಈಗಲೇ ಆಗ್ಲಿಲ್ಲ ಅದರಿಂದ ನಿಂಗೆ ಅದು ಇದಿಲ್ಲ ಅಂದ್ಬಿಟ್ರೆ ನಿಂಗೆ ಶಾಸ್ತ್ರಾರ್ಥ ಗೊತ್ತಿಲ್ಲ ಅಂತ ಅರ್ಥ. ಅಂದ್ರೆ ಶಾಸ್ತ್ರಾರ್ಥ ಕರ್ಮಾನುಷ್ಠಾನ ಮಾಡಕ್ ಗೊತ್ತಿದೆ, ಬೇರೆ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಅಂತ. ಬರೀ ಕರ್ಮ ಮಾಡಿದ್ಯಾ ಶಾಸ್ತ್ರ ಅಂತ, ಆದ್ರೆ ಶಾಸ್ತ್ರ ಹ್ಯಾಕ್ ಫಲ ಕೊಡುತ್ತೆ ಅನ್ನೋ ಗೊತ್ತಾಗಿದೆ ನನಗೆ. ಎಷ್ಟು ಟಿಪ್ಪಣಿ ಕೊಟ್ಟ ಇದಕ್ಕೆ ಮಿನಿಸ್ಟರ್ಗೆ ದೊಡ್ಡ ಟಿಪ್ಪಣಿ ಬರೆದಿದ್ದಾರೆ. ವ್ಯಾಖ್ಯಾನ ಚಚ್ಚಿ ಬಿಟ್ಟಿದ್ದಾರೆ. ಅಲ್ಲಿ ಮಂಚಕ್ಕೆ ಕಾರ್ಯಾನುಪ್ರವೇಶ ಅರ್ಥವಾದ ಅದಕ್ಕೂ ಗೊತ್ತಾಗುತ್ತೆ. ನಾಮಗಳಿಗೆ ಹೇಗೆ ಕಾರ್ಯಾನುಪ್ರವೇಶ ಗೊತ್ತಾಗಲ್ಲ. ನಾಮನೇ ಯಜ್ಞನಾಮ ಅಂತ ತಿಳ್ಕೋಬೇಕು. ಬರೀ ಮಂತ್ರಕ್ಕೆ ಅರ್ಥ. ಅವ್ರು ಹೇಳ್ದ ಅದು ಅಗ್ನಿಹೋತ್ರ ಫಲಾವೇದ ಮೀಮಾಂಸಕ ನ್ಯಾಯ. ನಿಷೇಧೋರ್ಜೇತ ಅಂದ್ರೆ 1000 ಸಲ ಹೇಳಿದ್ರು ಫಲ ಇಲ್ಲ ಅಂತಾರೆ ಅವರು. ಬರೀ ವೇದ ಅಧ್ಯಯನ ಮಾಡಿದ್ರೆ ವೇದ ಪಾರಾಯಣ ಮಾಡಿದ್ರೆ ಏನು ಫಲ ಇಲ್ಲ. ಅವ್ರು ಹೇಳುದು ಕ್ರಿಯೆಗೆ ಫಲ. ಲೋಕದಲ್ಲೂ ಹಾಗೆ ಅಪ್ಪ ಅಂಥವ್ ನಿಂಥವ್ ಎಷ್ಟು ಹೊಳಿದ್ರು ಅಪ್ಪ ಏನು ಫಲ ಕೊಡಲ್ಲ. ಅಪ್ಪನ ಸೇವೆ ಮಾಡಿದ್ರೆ ಅಪ್ಪನ ಒಪ್ಕೊಂಡು ಅಭಿವೃದ್ಧಿ ಮಾಡಿದ್ರೆ ಫಲ ಕೊಡ. ಹಾಗೆ ಮೀಮಾಂಸಕರು ಬರೀ ವೇದ ಪಾರಾಯಣ ಮಾಡಿದ್ರೆ ವೇದ ಹೇಳಿದ್ರೆ ಅಗ್ನಿಹೋತ್ರಕ್ಕಾಗಿರೋದು ವೇದ, ಅಗ್ನಿಹೋತ್ರಾದಿ ಕರ್ಮಕ್ಕಾಗಿ. ಹಾಗಾಗಿ ಕರ್ಮ ಮಾಡೋ ಆ ಮಂತ್ರಕ್ಕೆ ಫಲ ಆಗತ್ತೆ. ಇದು ಒಪ್ಕೊಂಡು ಅರ್ಥವಾದ. ಅಧೀತೇನೆ ಅಧೀಯ ಕರ್ಮ ಕುರುತೆ ಇತ್ಯರ್ಥ. ಕರ್ಮಯಜ್ಞ ಮಾಡು ಅಂದಕ್ಕೆ ಹೊರತು ಆ ಕ್ರಿಯೆಗೆ ಹೊರತು ಇಲ್ಲ ಕರ್ಮವೇ ಇಲ್ಲ ಅಂತಾರೆ ಬ್ರಹ್ಮಚಾರಿಗೆ. ಬ್ರಹ್ಮಚಾರಿಗೆ ಗುರುಕುಲವಾಸ ಸೇವೆ ಮಕ್ಕಳು ಅದೇ ಮುಂದಿನ ಜನ್ಮದಲ್ಲಿ ಒಳ್ಳೆ ಹುಡುಗಿ ಸಿಗುವಂತ ಭಾಗ್ಯ ಸಿಗತ್ತೆ. ಚೆನ್ನಾಗಿ ಬ್ರಹ್ಮಚರ್ಯ ಮಾಡಿ ಗುರು ಸೇವೆ ಮಾಡ್ಕೊಂಡಿದ್ರೆ ಮುಂದೆ ಮದುವೆ ಆಗತ್ತೆ. ಇದು ಮದುವೆ ಯಾತಕ್ಕೆ? ಯಜ್ಞಕ್ಕಾಗಿ. ಬಿಗಿ ಮಾಡಿದ್ರೆ ಇಷ್ಟಫಲ ಅಂತ ಯಾಕೆ ಹೇಳ್ತಾರೆ? CA ಮಾಡಿದ್ರೆ ಓದಿ ಕೆಲಸದಿಂದ ಹೋಗುತ್ತೆ. ಅರ್ಥವಾದ ಮಾಡ್ತೀಯಾ ಅಂತ ತಿಳ್ಕೊಂಡು ಮುಂಚೆ ಅಗ್ನಿಹೋತ್ರ ಮಾಡ್ತೀಯ, ಮದುವೆ ಆಗ್ತೀಯಾ, ಕರ್ಮ ಮಾಡ್ತೀಯ, ಫಲ ಆಗುತ್ತೆ. ಕ್ರಿಯೆಗೆ ಫಲ ಲೋಕದ ಪ್ರಸಿದ್ಧ. ಮರ 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 ಸಾಹಸ ಹೇಳಿದ್ರೆ ಏನು ಫಲ ಆಗಲ್ಲಪ್ಪ. ಮರ ಮರ ಹೇಳ ಎಷ್ಟು ಹೇಳಿದ್ರೆ ಬಲ ಆಗುತ್ತೆ. ಮಂತ್ರಾರ್ಥವಾದ ನಾಮ್ನಾಂಚ ಕಾರ್ಯಾರ್ಥಾನುಪ್ರವೇಶತಃ ಸಾಮಾನ್ಯಂ ನ ಸ್ವತಸ್ತಸ್ಮಾತ್ ಕಾರ್ಯೇ ವೇದಸ್ಯ ಮಾನತಾ. ಮಂತ್ರಾರ್ಥವಾದ ನಾಮ್ನಾಂ ಪ್ರಾಮಾಣ್ಯಂ ನ ಸ್ವತಃ ತಸ್ಮಾತ್ ಕಾರ್ಯೇ ವೇದಸ್ಯ ಮಾನತಾ. ಮಂತ್ರಗಳು ಉರುಪ್ರಸಸ್ವ ಮಂತ್ರ ಇದೆ, ವಿಷಯತ್ವ ಮಂತ್ರ ಇದೆ. ಅದಕ್ಕೆ ಪ್ರಾಮಾಣ್ಯ ಕಾರ್ಯಕ್ಕಾಗಿ ಪ್ರಯತ್ನ ಮಾಡ್ತಾರೆ. ವಿಷಯತ್ವ ಅಂತ ಹೇಳಿ ಶಾಖಾಚಿರುತ್ತೆ. ಉರುಪ್ರಸಸ್ವ ಅಂತ ಹೇಳಿ ಕಪಾಲವನ್ನು ಇದು ತಟ್ಟಬೇಕು. ಅದು ಬರೀ ಮಂತ್ರಕ್ಕೆ ಫಲ ಇಲ್ಲ. ಕಾರ್ಯಾನುಪ್ರವೇಶ, ಕ್ರಿಯೆಯಲ್ಲಿ ಅನುಪ್ರವೇಶ ಮಾಡೋದ್ರಿಂದ ಅದು ಫಲವಾಗುತ್ತೆ. ಹಾಗೆ ಅರ್ಥವಾದಗಳಿಗೂ ಅಷ್ಟೇ. ಅರ್ಥವಾದ ಯಾವುದೋ
ಸೋರೋಜಿ ಜದೋಜಿ ಇರ್ಬೋದು, ಅಥವಾ ದೇವಾವಿ ಆಚಾರ್ಯರಿಗೆ ಒಂದು ಕ್ರಿಯೆ ಸೇರಿಸ್ಬೇಕು. ರಜತ ಹಿರಣ್ಯ ದಕ್ಷಿಣಕ್ಕೆ ವೇದಗಳಲ್ಲಿ ಅರ್ಥವಾದ ಇದೆ. ಅರ್ಥವಾದ ಅಂದ್ರೆ ಹೊಗಳೋದು ಕ್ರಿಯೆಯನ್ನು. ಆ ಅಷ್ಟಕ್ಕೆ ಅರ್ಥ ಪ್ರಯೋಜನ ಇಲ್ಲ, ಅದು ಕ್ರಿಯಾ ಪ್ರಯೋಜನ. ನಾಮ ಅಗ್ನಿಹೋತ್ರ, ದಶಪುಣ್ಮಾಸ, ಸೋಮಯಾಗ ನಾಮ ಇದೆ. ನಾಮ ಮಾತ್ರ ಫಲ ಆಗಲ್ಲ, ಕ್ರಿಯಾ ಪ್ರಯೋಜನ. ಸೋಮಯಾಗ ಮಾಡ್ಬೇಕು ನೀವು, ಸೋಮಯಾಗ ಅಂದ್ಬಿಟ್ರೆ ಫಲ ಆಗಲ್ಲ. ಯಜ್ಞನಾಮ ಹೇಳಿದರೆ, ಅರ್ಥವಾದಗಳನ್ನು ಹೇಳಿದರೆ, ಮಂತ್ರಗಳನ್ನು ಹೇಳಿದರೆ ಪ್ರಾಮಾಣ್ಯ ಇಲ್ಲ. ಅದಕ್ಕೆ ಕಾರ್ಯಾನುಪ್ರವೇಶದ ತೇಷಾಂ ಪ್ರಾಮಾಣ್ಯ, ಅವಳಿಗೆ ಪ್ರಾಮಾಣ್ಯ ಇಂಪ್ಲಿಮೆಂಟ್ ಅವ್ರು ಕ್ಲಿಯರ್ ಸೇರಿಸ್ಕೋಬೇಕು, ಅದಕ್ಕೆ ಪ್ರಾಮಾಣ್ಯ. ನ ಸ್ವತಃ ಅದಕ್ಕೆ ಪ್ರಾಮಾಣ್ಯವಿಲ್ಲ. ಆದ್ದರಿಂದ ವೇದ ಸಮಾನತಾ ಕಾರ್ಯೇ, ಆದ್ದರಿಂದ ವೇದ ಪ್ರಾಮಾಣ್ಯವು ಕರ್ಮದ ಕ್ರಿಯೆಯಲ್ಲಿಯೇ ಇರುವುದು. ಜ್ಞಾನದಲ್ಲಿ ಇಲ್ಲ. ಪ್ರಾಮಾಣ್ಯ ಅಂದ್ರೆ ಅದಕ್ಕೆ ನಿಜತ್ವ, ವ್ಯಾಲಿಟಿ ಅನ್ಕೊಳ್ಳಿ. ಆದ್ದರಿಂದ ಮಂತ್ರ, ಅರ್ಥವಾದ ಮತ್ತೆ ಯಜ್ಞನಾಮಗಳಿಗೆ ಪ್ರಾಮಾಣ್ಯವು, ನಾಮಾನಕ್ಕೆ ಏನ್ ಕೊಟ್ಟಿದ್ದಾರೆ? ನಾಮಾನ ಏನು ಕೊಟ್ಟಿದ್ದಾರೆ? ಸೋಮೇನ ಯಜೇತ, ಅಂದ್ರೆ ಪೃಷ್ಟಿ ದೇವಾನ ಪ್ರಯತ್ನ ಯೋಜನೆಗಳು ಬರುತ್ತಲ್ಲ, ಅದು ಪೃಷ್ಠ ಸ್ತೋಮ, ಅದು ಅದೆಲ್ಲ ಹೆಸರುಗಳಿಂದ ಪ್ರೌಗ, ಆಜ್ಯ ಎಲ್ಲ ಸ್ತೋಮದ ಹೆಸರು. ನಾಮಕ್ಕೆ ಅದನ್ನ ತಿಳ್ಕೊಳ್ಳಿ. ಮಂತ್ರ, ಅರ್ಥವಾದ ಮತ್ತು ಯಜ್ಞದ ಹೆಸರುಗಳು ಮಾಡ್ಕೊಳ್ಳಿ. ನಾಮ ಯಜ್ಞದ ಹೆಸರುಗಳಿಗೆ ಪ್ರಾಮಾಣ್ಯವು ಕ್ರಿಯೆಗೋಸ್ಕರವಾಗಿ ಪ್ರವೇಶ ಮಾಡುವುದರಿಂದ ಆಗುತ್ತದೆ. ಅರ್ಥನೇ ಅವಸ್ಕರ, ಕ್ರಿಯಾರ್ಥ ಕ್ರಿಯೆಗೋಸ್ಕರವಾಗಿ ಅನುಪ್ರವೇಶ ಮಾಡುವುದರಿಂದ, ಅದು ಹೊಕ್ಕುವುದರಿಂದ, ಸೇರಿಕೊಳ್ಳುವುದರಿಂದ, ಕ್ರಿಯೆಯೊಳಗೆ ಸೇರಿಕೊಳ್ಳುವುದರಿಂದ ನಿಯೋಗ ಅಂದ್ರೆ ಸಿದ್ಧವಾಗಿರಪ್ಪ, ಸಾಯ್ತಾ ಇರುವ ಸಿದ್ಧವಾಗಿದ್ದ ನೀವಾದ್ರೂ ಸೇವೆ. ಎಲ್ಲೂ ನಿಯೋಗ ಪದ ಇಲ್ಲಿದೆ ವೇದದಲ್ಲಿ. ನಿಯೋಗ ಸಾಹಿತ್ಯ ಗೊತ್ತಿಲ್ಲ. ಪ್ರಾಮಾಣ್ಯವನ್ನು ಹೊಂದುತ್ತದೆ. ಸ್ವತಃ ಅದಕ್ಕೆ ಪ್ರಾಮಾಣ್ಯವಿಲ್ಲ. ನಾನು ಅಷ್ಟಕ್ಕೆ ಬರೀ ಮಂತ್ರಕ್ಕೆ, ಮಂತ್ರ ಅರ್ಥವಾದಕ್ಕೆ, ಮಂತ್ರ ಹೆಸರು ಪ್ರಯೋಜನವಿಲ್ಲ. ಆದ್ದರಿಂದ ವೇದಕ್ಕೆ ಪ್ರಾಮಾಣ್ಯವು ಕ್ರಿಯೆಯಲ್ಲಿ, ನಿಯೋಗದಲ್ಲಿ, ಕರ್ಮದಲ್ಲಿ ಹಾಗೆ ಪ್ರಾಮಾಣ್ಯವು ಕ್ರಿಯೆಯಲ್ಲಿಯೇ, ಅದೇ ನಿಯೋಗದಲ್ಲಿಯೇ ಇರುತ್ತದೆ. ಈಗ ವೇದಾಂತಕ್ಕೂ ಇಂಪ್ಲಿಮೆಂಟ್ ಮಾಡ್ತಾನೆ. ವೇದಾಂತ ನಾಮಪಿ ಬರದೇ ಇಲ್ಲ ಯಾರು. ಏನ್ ಬರ್ದಿದ್ದಾಯ್ತಾ? ಬರಿಬೇಕಲ್ಲ, ಅದು ಹೊಳೆದು ಚಚ್ಚು ಹಿಂಗಿ ಕತೆ ತಪ್ಪು ವಿಷಯ. ಪುಸ್ತಕ ಕೊಡು, ಒಂಡು ಪಡುವಲ್ಲ ಕಳ್ಳ ಅಥವಾ ಅಂಕಿ ಬೆಂಕಿ ಇಸ್ಕೊಂಡ್ರಿ ದಾರಿಕರ ಶೇನಾ ಅಂದ ಶೇನಾ ವೇದಾಂತಾನಾಮತೋ ವಾಚ್ಯಂ ಕಾರ್ಯಾರ್ಥಾನುಪ್ರವೇಶನಂ ಸಾಮಾನ್ಯಂ ವಾ ನಿಷೇಧವ್ಯಂ ಅತ್ರ ಪ್ರತಿವಿಧೀಯತೆ.
ಅದು ಕಾಮನ್ನು ಕಾರ್ಯಾರ್ಥಾನುಪ್ರವೇಶನಂ ಪ್ರಾಮಾಣ್ಯಂ ವಾ ನಿಷೇಧವ್ಯಂ ಅತ್ರ ಪ್ರತಿವಿಧೀಯತೆ. ಇಲ್ಲಿ ಪ್ರಾಮಾಣ್ಯಂ ಎರಡು ಕಡೆ ತಗೋಬಹುದು. ವೇದ ಅತಃ ಆದ್ದರಿಂದ ವೇದಾಂತ ವಾಕ್ಯಗಳಿಗೂ ಕಾರ್ಯಾರ್ಥಾನುಪ್ರವೇಶ ಏನಾದರೂ ಒಂದು ನಿಯೋಗ ಪ್ರಜ್ಞಾಂಕುರ್ಗೀತ ಆತ್ಮಾವಲೇ ದ್ರಷ್ಟವ್ಯ ಶ್ರೋತವ್ಯ ಬೆಳಗ್ಗೆ ಬಂತಲ್ಲ ತವ್ಯ ಪ್ರತ್ಯಯ ನಿಂಗ್ಲೋಟು ಒಂದು ಅದು ಮಾಡೋದನ್ನ ಹೇಳ್ಬೇಕು. ಅದುವೇ ಉಪಾಸನೆ ಹೇಳ್ಬೇಕು. ವೇದಾಂತ ಅದೆಲ್ಲ ಅಷ್ಟಕ್ಕೆ ಉಪಯೋಗ ಅಲ್ಲ. ತತ್ವಮಸಿ ಅಂತ ತರಿಸ್ಕೊಂಡು ಅದನ್ನ ಭಾವನೆ ಮಾಡ್ತಾ ಉಪಾಸನೆ ಮಾಡಬೇಕು. ಉಪಾಸನೆ ಭಾವನೆ ಕಿಂಚೇನ ಕಸಂ ತಗೋಬೇಕು. ಆತ್ಮಾನಾಮಕ್ಯಂ ಕಸಂ ಅದಕ್ಕೆ ಆತ್ಮಾನ ಲೋಕೋಪಾಸೀತ. ವೇದಾಂತ ವಾಕ್ಯಗಳಿಗೂ ಒಂದು ಕ್ರಿಯೆಯೊಡನೆ ಕ್ರಿಯಾರ್ಥದೊಡನೆ ಪ್ರವೇಶ ಮಾಡುವುದನ್ನು ಹೇಳಬೇಕು. ಆಗ್ಲೇ ಅದಕ್ಕೆ ಪ್ರಾಮಾಣ್ಯವು ಒಂದು. ಅಥವಾ ವೇದಾಂತಾನ ಅಪ್ರಾಮಾಣ್ಯ ನಿಷೇಧ ಪ್ರಾಮಾಣ್ಯ ನಿಷೇಧ. ವೇದಾಂತ ಪ್ರಮಾಣವೇ ಇಲ್ಲ ಅಂದ್ರೆ ವೇದೋಶರ ವೇದದ ಬಂಜರು ಜಮೀನು. ಭೂಮಿಯ ಬಂಜರು ಜಮೀನು ಹೇಗಿರುತ್ತೋ ವೇದದ ಬಂಜರು ಜಮೀನು ವೇದಾಂತಗಳು ಅಂತೆಲ್ಲ ಮಾಡ್ಕೊಂಡು ಅಂತ ಯಾರು ಅಂದ್ರೆ ಇದಕ್ಕೆ ಉತ್ಸಾಹ ಕೊಡ್ತೀವಿ. ಪ್ರತಿವಿಧಿ ಇದಕ್ಕೆ ಸಮಾಧಾನವನ್ನು ಹೇಳಲಾಗತ್ತೆ. ಆ ಸಿದ್ಧಾಂತವು ಇವ್ರದ್ದು ಅನುವಾದ ಮಕ್ಕಳು ಸಿದ್ಧಾಂತ ಹೇಳಲ್ಲ, ಬುದ್ಧ ಸಿದ್ಧಾಂತ ಹೇಳಲ್ಲ. ಬರ್ಕೊಳ್ಳಿ. ಆದ್ದರಿಂದ ವೇದಾಂತಗಳಿಗೆ ಉಪನಿಷತ್ತುಗಳಿಗೆ ವೇದಾಂತ ನಮ್ಮ ಉಪನಿಷತ್ತು ವೇದಾಂತ ಉಪನಿಷತ್ತುಗಳಿಗೆ ಕ್ರಿಯೆಗೋಸ್ಕರವಾಗಿ ಅಂತೇಳಿ ಹೊಕ್ಕಿಸುವುದರಿಂದ ಪ್ರಾಮಾಣ್ಯವನ್ನು ಹೇಳಬೇಕು. ಕ್ರಿಯಾಳ ಪ್ರವೇಶವನ್ನು ಮಾಡುವ ಕ್ರಿಯೆಯೊಳಗೆ ಸೇರಿಸಿಕೊಳ್ಳುವುದರ ಮೂಲಕ ಪ್ರಾಮಾಣ್ಯವನ್ನ ಗೊತ್ತು ಮಾಡಬೇಕು. ಅದು ಹೇಳಬೇಕು. ಕ್ರಿಯೆಯೊಡನೆ ಕ್ರಿಯೆಗೋಸ್ಕರವಾಗಿ ಎಂದು ಅದನ್ನು ಸೇರಿಸಿಕೊಳ್ಳುವುದರ ಮೂಲಕ ಪ್ರಾಮಾಣ್ಯ ಹೇಳಬೇಕು. ಅಥವಾ ಪ್ರಾಮಾಣ್ಯವನ್ನೇ ಕಿತ್ತಾಕ್ಬೇಕು. ಪ್ರಾಮಾಣ್ಯಂಬ ನಿಷೇಧವ್ಯ ಬೇಡ. ಪ್ರಾಮಾಣ್ಯ ಇಂತಹ ಉದ್ಧರಣ ಬೇಡ ಅವ್ರಿಗೆ. ಕರ್ಮಠತ್ವ ಎಷ್ಟು ಕೂತ್ಕೊಳ್ಳೋದು. ಇಲ್ಲಿ ಮೀಮಾಂಸಕಲ್ಲಿ ಉಗ್ರವಾದಿಗಳು ಅಂತ ಹೇಳ್ತಾರೆ. ವೈದಿಕಲ್ಲಿ ಉಗ್ರವಾದಿಗಳು ಅಂತ ಹೇಳ್ತಾರ. ಉಗ್ರಗಾಮಿಗಳು ವೈದಿಕ ಉಗ್ರಗಾಮಿಗಳು ಇವರಲ್ಲ.
ಆಯ್ತಪ್ಪ, ವೇದಾಂತಗಳಿಗೆ ಈ ಕಾರಣದಿಂದ ಪ್ರಾಮಾಣ್ಯವನ್ನು ಹೇಳಬೇಕು. ಕಾರ್ಯಾರ್ಥಾನ ಪ್ರವೇಶ ಮೂಲಕವಾಗಿ ಕ್ರಿಯೆಗಳ ಮೇಲೆ ಪ್ರವೇಶ ಮಾಡಿಸುವುದ್ರ ಮೂಲಕ ವೇದಾಂತ ವಾಕ್ಯಕ್ಕೂ ಪ್ರಾಮಾಣ್ಯವನ್ನು ಹೇಳಬೇಕು, ಅಥವಾ ವೇದಾಂತ ಪ್ರಾಮಾಣ್ಯವನ್ನು ಕಿತ್ತು ಹಾಕಬೇಕು. ಪ್ರಾಮಾಣ್ಯ ಇಲ್ಲ ಅಂತ ಎರಡೇ ಆಪ್ಷನ್, ಇಲ್ಲ ಕರ್ಮಕ್ಕೆ ಸೇರಿಸಿ, ಇಲ್ಲ ಪ್ರಮಾಣ ಅಲ್ಲ ಅಂತ. ಪ್ರಮಾಣ ಇಲ್ಲ ಅಲ್ಲಿ, ಅದು ಇದು ಅದು ಸುಳ್ಳು, ಅದಾದ್ರೆ ಕಥೆ ಅರ್ಥವಾದ ಅಂತೀನಿ ಅಂತ. ಈ ರೀತಿ ಬರಲಾಗಿ ಇದಕ್ಕೆ ಅಚ್ಚ ಪ್ರತಿವಿಧಿ ಸಮಾಧಾನ ಮುಚ್ಚದೆ, ಇದಕ್ಕೆ ಸಮಾಧಾನವನ್ನು ಹೇಳಲಾಗತ್ತೆ. ಇದು ದೊಡ್ಡ ಸ್ವಲ್ಪ ಇಲ್ಲ. ಹಾಗೆ ನಂಗೆ ಅನ್ಸುತ್ತೆ ಇದೊಂದು ವಾದ, ಬೌದ್ಧರ ವಾದ. ಅಲ್ಲಿ 4ನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಅದು ಎರಡನ್ನು ನಾವು ಗೆಟಾನ ಬಿಟ್ರೆ ವಾಸ್ತವದಲ್ಲಿ ಆಲ್ಮೋಸ್ಟ್ ನಾವು 90% ಎಲ್ಲ ಗೆಟಾನ ಇನ್ನೆಲ್ಲಾಗಲೂ ಅರ್ಥ ಮಾಡ್ಬೋದು. ಅರ್ಥ ಆಗೋಕ್ಕೆ ಇನ್ನು ಬಾಕಿದೆ ಕಷ್ಟ. ಇದು 2 ಜಾಗದಲ್ಲಿ ಬೌದ್ಧವಾದವನ್ನು ಖಂಡನೆ ಮಾಡಿದ್ದಾರೆ. ಆ ಶೂನ್ಯ ವಿಜ್ಞಾನವಾದವನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಶಂಕರಾಚಾರ್ಯರು ಸುಲಭ, ಇವ್ರದ್ದು ಅರ್ಥ ಮೊದಲು ಬರುತ್ತಲ್ಲ, ತದ್ದೇಂತ ಕವ್ಯಾಕೃತವಾಸಿ ಹಸದೇವೇದ ಮಗ್ರ ಆಸೀತ್ ಶುರು ಬೃಹದಾನಕದಲ್ಲಿ, ಅದೇ ಬೌದ್ಧನ ಇದು ಘಟದ ಕಾರ್ಯಪತ್ತಿ. ಇಡೀ ಪ್ರಸ್ಥಾನ ಒಂದು ಭಾಗ ಇದೆಯಲ್ಲ, ಅದಕ್ಕೆ ಅಲ್ಲಿ ವಾರ್ತಿಕ ನೋಡಿ ಇನ್ನೂ ಬಿಗಿ, ಆ ವಾರ್ತಿಕ ಇನ್ನೂ ಬಿಗಿ ಅಲ್ಲಿ. ಆ ಜಾಗ ಎಲ್ಲೂ ಪ್ರಸ್ಥಾನತ್ರಯ ಅರ್ಥ ಮಾಡೋದು ಕಷ್ಟ ಅಲ್ಲ. ಪ್ರತ್ಯಕ್ಷಾನುಮಾನಿಯೋ ವಿರುದ್ಧಾಭಿಚಾರಿತ ಇನ್ನೂ ಸ್ಪಷ್ಟ ಅರ್ಥ ಆಗಿದೆ ವಾಕ್ಯ. ಏನ್ ಅರ್ಥ ಅಂತ ಗೊತ್ತಾಗ. ಪ್ರತ್ಯಕ್ಷಾನುಮಾನಿಗೆ ವಿರುದ್ಧ ಇಲ್ಲ ಅಂತ ಇದ್ದಾರೋ, ವಿರುದ್ಧ ಆದ್ರೆ ಪರವಾಗಿಲ್ಲ ಅಂತ ಇದ್ದಾರೋ, ವಿರುದ್ಧ ಏನು ಬಿಟ್ಟೋಗಿಲ್ಲ, ವಿರುದ್ಧ ಇತ್ಯಾದಿ ಅಂತ ಇದ್ದಾರೋ, ಏನ್ ವಿರುದ್ಧ ಇಲ್ಲ ಅಂತ ಇದ್ದಾರೋ ಅಂತ ಅರ್ಥ ಅಂತ ಗೊತ್ತಾಗಲ್ಲ. ಭಾಷಿಕಾರರು ಸೂತ್ರ ಭಾಷ್ಯಕರ ಕ್ಲಿಯರ್ ಇಲ್ಲ. ಭಾಷ್ಯ ರಸಬಾಳೆ ಹಣ್ಣು ತೆಗಿದೆ, ರಸಬಾಳೆ ಹಣ್ಣು ಆ ಭಾಗ ಎಲ್ಲ ಆಯ್ತಾ ಅವ್ರೆ ಉದಾಹರಣೆ ಆ ಭಾಗ ಎಲ್ಲ ಆಯ್ತಾ ಈಗ ಘಟ 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 ಇಲ್ಲಿನ ಬರೀ ಘಟನೆ ಬರ್ತಿರ್ತಾರೆ. ವೇದಾಂತಾನಾಂ ಪ್ರಾಮಾಣ್ಯ ಸಮರ್ಥನಂ ಮುಂಚಿದೆ ಹೆಡಿಂಗ್ ಆಯ್ತಾ? ಶ್ಲೋಕ ನಿಶೇಷ ಮಾತ್ರ ತದ್ವೃತ್ತಿ ಜನ್ಮನಾಂ ತದ್ವಿಲಕ್ಷಣ ಸ್ವತಃ ಸಿದ್ಧಾತ್ಮ ಸಂಬೋಧ ವಿಲಕ್ಷಣ ಸ್ವತಃ ಸಿದ್ಧಾತ್ಮ ಸಂಬೋಧ ವ್ಯಾಪ್ತಿರ್ ವಸ್ತುನುರೋಧತಃ ಸಂಬೋಧ ವ್ಯಾಪ್ತಿ ಅರ್ಥ ಹೇಳೋದಕ್ಕೆ ಈಗ ಅರ್ಥ ಹೇಳ್ಬಿಟ್ರೆ ನೀನು ಆರ್ಥಿಕ ಅರ್ಥ ಇದೆ ಅರ್ಥ ಕೆರೆ ಕೊಡ್ತಾ ಅರ್ಥ ಆಗಿಲ್ಲಂತೆ ತಲೆ ಕೇಳ್ಕೊ. ನಿಶೇಷ ಮಾತ್ರ ಪ್ರಮಾತ್ರ ತದ್ವೃತ್ತಿಯಿಂದ ಪ್ರಮಾತ್ರ ಪ್ರಮಾಣ ಪ್ರಮೇಯ ಪ್ರಮಾತೃತ್ವ ವೃತ್ತಿ ಅವುಗಳ ಹುಟ್ಟಿದೆ. ಅದೇ ಮಾತು ತದ್ವೃತ್ತಿ, ಮಾತುವಿನ ವೃತ್ತಿಗಳು ಎಲ್ಲಾ ಪ್ರಮಾತು ಮತ್ತು ಪ್ರಮಾತುವಿನ ವೃತ್ತಿಗಳು ಪ್ರಮಾಣ ಪ್ರಮೇಯಗಳೆಲ್ಲ ಪ್ರಮಾತ ವೃತ್ತಿಯ ಅವುಗಳ ಜನ್ಮನ ಆ ಜನ್ಮಸ್ಥಿತಿ ಇವುಗಳಿಗೆ ಇದೆಯಲ್ಲ ಅವುಗಳೇ ವಿಲಕ್ಷಣವಾಗಿದೆ. ಯಾವ್ದು ಆತ್ಮವಸ್ತು ತದ್ವಿಲಕ್ಷಣವಾದ ಸ್ವತಃ ಸಿದ್ಧವಾದ ಆತ್ಮನ ಅರಿವನ್ನು ಅಷ್ಟನ್ನೇ ವ್ಯಾಪಿಸಿಕೊಂಡಿದೆ ಆ ಜ್ಞಾನ. ಯಾಕೆಂದ್ರೆ ವಸ್ತು ಅನುರೋಧ ಆದದ್ದಾದ್ರಿಂದ ವೇದಾಂತ ವಾಕ್ಯವು ವಸ್ತು ಅನುಸರಣವಾಗಿ ಉಂಟಾಗುವುದಾದ್ರಿಂದ ಅದನ್ನು ಅನುಸರಿಸಿಕೊಂಡಿದೆ. ವೇದಾಂತ ವಾಕ್ಯಜನ್ಯ ಜ್ಞಾನ ಇದೆಯಲ್ಲ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಉಪನಿಷದ್ ವಾಕ್ಯಜನ್ಯವಾದ ಜ್ಞಾನ ಸಮಸ್ತ ಪ್ರಮಾತೃ ತದ್ವೃತ್ತಿ ಹುಟ್ಟುಗಳಿಗೆ ವಿಲಕ್ಷಣವಾಗಿರುವ ಸ್ವತಃ ಸಿದ್ಧವಾದ ಆತ್ಮನ ಅರಿವಷ್ಟನ್ನೇ ವ್ಯಾಪಿಸ್ಕೊಂಡು ಆಗುವಂಥದ್ದು. ಹಾಗಾಗಿ ಅದಕ್ಕೆ ಪ್ರಾಮಾಣ್ಯ ಬೇರೆ ಯಾರನ್ನು ಕೊಡ್ಬೇಕಾಗೇ ಇಲ್ಲ, ಸ್ವತಃ ಸಿದ್ಧವಾದ ಪ್ರಾಮಾಣ್ಯ ಅಂತ. ವೇದಾಂತ ವಾಕ್ಯಗಳ ಪ್ರಾಮಾಣ್ಯ ಕ್ರಿಯೆಯಿಂದ ಬರ್ಬೇಕಾಗಿಲ್ಲ, ಮೀಮಾಂಸಕರು ಕೊಡ್ಬೇಕಾಗಿಲ್ಲ, ಯಾರೋ ದೇಶಕಾಲ ಹಂಗಿಲ್ಲ. ಅದು
ತನ್ನಷ್ಟಕ್ಕೆ ತಾನು ನೋಡಿ ವೇದಾಂತ ವಾಕ್ಯಗಳ ಪ್ರಾಮಾಣ್ಯವೂ ಅಂತ ಅಧ್ಯಯನ ಮಾಡ್ಕೊಳ್ಳಿ. ವೇದಾಂತ ವಾಕ್ಯಗಳ ಪ್ರಾಮಾಣ್ಯವು ಬರ್ಕೊಂಡೇ ಇಲ್ಲ. ಬರ್ಕೊಂಡ್ರಾ ಆ ಪ್ರಾಮಾಣ್ಯ ಸಂಪೂರ್ಣ ಪ್ರಮಾತೃ ಅದರ ವೃತ್ತಿ ಹುಟ್ಟುಗಳೇನಿದೆ ಅವಳಿಗಿಂತ ಮತ್ತು ಅವುಗಳ ಹುಟ್ಟು ಸ್ಥಿತಿ ಲಯ ಅಂತ ಜನ್ಮನ ಬಹುಶಃ ಹಾಕಿದ್ದನ್ನು ಮೂರು ತಗೋಬೇಕು. ಜನ್ಮಸ್ಥಿತಿ ಭಂಗಾನಾಂ ಅಂತ ಅಂಗಗಳಿಗೆ ವಿಲಕ್ಷಣವಾದ ಅವುಗಳಿಗೆ ವಿಲಕ್ಷಣವಾದ, ಅದಕ್ಕೆ ಹುಟ್ಟು ಜನ್ಮ ಸ್ಥಿತಿ ಇಲ್ಲ, ಪ್ರಮಾತೃತ್ವ ಇಲ್ಲ, ವೃತ್ತಿ ರೂಪ ಇಲ್ಲ. ಆ ಸ್ವರೂಪಕ್ಕೆ ಪ್ರಮಾತೃತ್ವ ಇಲ್ಲ, ಪ್ರಮಾತೃ ಮಾಡ್ಕೊಂಡು ವೃತ್ತಿಗಳು ಇಲ್ಲ, ಆ ವೃತ್ತಿಗಳು ಇರುತ್ತೆ ಹುಟ್ಟಿಲ್ಲ ಅದೂ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ. ವಿಲಕ್ಷಣವಾಗಿರುವ ಸ್ವತಃ ಸಿದ್ಧವಾದ ಆತ್ಮನ ಅರಿವನ್ನ ವ್ಯಾಪಿಸಿಕೊಂಡಿರುವಂಥದ್ದು ಕೊಳ್ಳುವಿಕೆ ಎಂಬುದು ಆತ್ಮವಸ್ತುವಿನ ಅರಿವನ್ನು ವ್ಯಾಪಿಸಿಕೊಳ್ಳುವುದು ಅನ್ನೋದು ವಸ್ತುಗನುಗುಣವಾಗಿ ಆಗುವುದರಿಂದ ಸ್ವತಃ ಸಿದ್ಧವಾದ ಆತ್ಮವಸ್ತುವಿನ ಅರಿವನ್ನ ವ್ಯಾಪಿಸಿಕೊಳ್ಳುವುದು ಎಂಬುದು ವೇದಾಂತ ವಾಕ್ಯಕ್ಕೆ ಜ್ಞಾನಕ್ಕಲ್ಲ, ವೇದಾಂತ ವಾಕ್ಯಕ್ಕೆ ಸ್ವಲ್ಪ ಹಾಗಲ್ಲ. ಪ್ರಾಮಾಣ್ಯ ಹೇಳ್ತಿದ್ದಾರೆ ಇಲ್ಲ, ವೇದಾಂತ ವಾಕ್ಯಾನ ಪ್ರಾಮಾಣ್ಯ ಹೇಳ್ತಿದ್ದಾರೆ. ಅದನ್ನು ವ್ಯಾಪಿಸಿಕೊಳ್ಳುವುದು ಅದು ಆತ್ಮವಸ್ತು ಸ್ವಭಾವವನ್ನು ಅನುಸರಿಸಿಕೊಂಡು ಆಗಿರೋದ್ರಿಂದ ಆತ್ಮವಸ್ತು ಸ್ವಭಾವವನ್ನು ಅನುಸರಿಸಿ ಆಗಿರೋದ್ರಿಂದ ಅದರ ಪ್ರಾಮಾಣ್ಯಕ್ಕೆ ಮತ್ತೊಂದರ ಹಂಗಿಲ್ಲ ಅನುಸರಿಸ್ಕೋಬೇಕು. ಮತ್ತೊಂದರ ಹಂಗಿಲ್ಲ ಬ್ರಾಕೆಟ್. ತದ್ವೃತ್ತಿ ಜನ್ಮನಾಂ ತದ್ವಿಲಕ್ಷಣ ಸದಸಿದ್ಧಾರ್ಥ ಸಂಬೋಧ ವ್ಯಾಪ್ತಿ ಆತ್ಮನಿಗೆ ವಿಶೇಷಣ ಮಾಡ್ತಾರೆ. ತದ್ವೃತ್ತೀನಾಂ ಆತ್ಮವ್ಯಾಪ್ತಾನಾಂ ಸರಿ ತತ್ಸಾಕ್ಷಿ ವೇದಾಂತ ಪ್ರಮೇಯ ಇದೆ. ಕರೆಕ್ಟ್. ಆತ್ಮಸ್ವರೂಪ ಅಂಥದ್ದು ಹೌದು. ಆತ್ಮಸ್ವರೂಪ ಬುದ್ಧಿವೃತ್ತಿಗಳೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕದ್ದು. ಆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮನು ವೇದಾಂತ ಪ್ರಮಾಣ ಗೊತ್ತಾಗುವಂಥದ್ದು, ವೇದಾಂತಕ್ಕೆ ವಿಷಯವಾದ ಮೀಸಲಾದ. ಹಾಗಾಗಿದ್ದರಿಂದ ಅದಕ್ಕೆ ಮತ್ತೊಂದು ಹಂಗಿಲ್ಲ ಆ ಪ್ರಾಮಾಣ್ಯಕ್ಕೆ. ಈ ಹೇಳ ಆತ್ಮಸ್ವರೂಪಕ್ಕೆ ಲಕ್ಷಣ ಹೌದು. ಆತ್ಮವಸ್ತು ಎಲ್ಲಾ ವೃತ್ತಿಗಳಿಗೂ ಸಾಕ್ಷಿಯಾಗಿದೆ, ಆ ವೃತ್ತಿ ರಹಿತವಾಗಿದೆ. ಅಂತಹ ಆತ್ಮವಸ್ತುವನ್ನು ವೇದಾಂತ ವಾಕ್ಯದಿಂದಲೇ ನಾವು ತಿಳ್ಕೊಬೇಕು. ವೇದಾಂತ ವಾಕ್ಯಕ್ಕೆ ಅದೇ ವಿಷಯವಾಗಿದೆ. ವೇದಾಂತ ವಾಕ್ಯ ಆತ್ಮನೇ ವಿಷಯವಾಗಿರೋದ್ರಿಂದ ಅದು ಆ ಆತ್ಮವಸ್ತು ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಹೇಳುತ್ತೆ ವೇದಾಂತ ವಾಕ್ಯ. ಹಾಗಾಗಿ ಅದಕ್ಕೆ ಆ ಪ್ರಾಮಾಣ್ಯಕ್ಕೆ ಮತ್ತೊಂದರ ಹಂಗಿಲ್ಲ. ಇದನ್ನು ಚೆನ್ನಾಗಿ ಮಾಡಿದ್ದಾರೆ. ಒಂದು ಶ್ಲೋಕನ ಮಾಡಿ. ಮಾತಾ ಅಹಂಕಾರ ತದ್ವೃತ್ತಯ ರಾಗದ್ವೇಷಾದಯ ನಿಶೇಷಾಃ ಮಾತೃತದ್ವೃತ್ತಯ ನಿಖಿಲ ಅಂತಃಕರಣ ತದ್ವೃತ್ತಯ ತಜ್ಜನ್ಮನ ಸ್ವತಃ ಸಿದ್ಧ ಸಂಬೋಧೇನ ಸ್ವಯಂ ಪ್ರಕಾಶಾತ್ಮನ ವ್ಯಾಪ್ತಿ ಆತ್ಮಸ್ವಭಾವಾನುಭೂತಾತ್ ಬುದ್ಧಿ ತದ್ವೃತ್ತೀನಾಂ ಆತ್ಮವ್ಯಾಕ್ತಾನಾಂ ಜಾಯಮಾನತ್ವಾತ್ ತತ್ ಸಾಕ್ಷಿ ವೇದಾಂತ. ಒಂದಕ್ಕೆ 4 ಲೈನ್ ಬರೋದು. ಆಮೇಲೆ ಅದು ಅದಕ್ಕೆ ಒಂದಕ್ಕೆ ಅಂತ ಒಂದೊಂದು ತದ್ವಿಲಕ್ಷಣಕ್ಕೆ ಆಗೋಯ್ತು. ಮುಂದಿನ ಇದು ಕೊಟ್ಟವ್ರು. ಅಷ್ಟಕ್ಕೆ ಅರ್ಥ ಮಾಡ್ಬಿಟ್ರು. ಆಮೇಲೆ ವಿಶೇಷ ಮಾತ್ರ ದೃಷ್ಟಿ ಜನ್ಮನ ಅಷ್ಟಕ್ಕೆ ಅರ್ಥ ಮಾಡಿದ್ರು. ಆಮೇಲೆ 542 ಪದ 543 ಒಂದೇ ಒಂದು ಪದ. ಬುದ್ಧಿಯಾದ ವ್ಯಾಪ್ತ ಆತ್ಮನೋ ವಿಕಾರ ಸ್ಯಾತ್ ಅತ್ರ ವಿಯರಿತಿ ಮುಂದಕ್ಕೊಂಡು ಆತ್ಮನೋ ಬುದ್ಧಿಯ ವ್ಯಾಪ್ತಿ ಅತ್ರ ಘಟೇತಿ ಮುಂದಕ್ಕೊಂಡು. ಎರಡು ಕಾರಣ ಮುಂದೆ ಹೋಗಿ, ಒಂದು ಸುಲಭ ಅಂತ ಹೇಳಿ ಮುಂದಕ್ಕೆ ಹೋಗುತ್ತೆ, ನಮ್ಗೆ ಹೇಳಿ ಗೊತ್ತಾಗಲ್ಲ ಅಂತ ಮುಂದಕ್ಕೆ ಹೋಗ್ತಾರೆ. ಅವ್ರು ಒಪ್ಕೊಳ್ಳಲ್ಲ, ಅವರು ಅದನ್ನು ಒಪ್ಕೊಳ್ಳಲ್ಲ. ಬೇಕಾಗಿಲ್ಲ ಆಗತ್ತೆ ಅಂತ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ ಅವ್ರಿಗೆ. ನಮ್ಮನ್ಸವ್ರು ಹುಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲ. ದಡ್ರು
ಆಗಿಲ್ಲ ಅಂದ್ರೆ ಪೂರ್ತಿ ಇದು ಬರೀ ಸಂಬಂಧಾರ್ಥಕ ಇರೋದು. ಅಲ್ಲ 3 ವಾಲ್ಯೂಮ್ ಇದೆ ಅಂದ್ರಲ್ಲ. ಹಾ 3 ವಾಲ್ಯೂಮ್ 2 ವಾಲ್ಯೂಮ್ ಕೊಟ್ಟ ನಿಮ್ಗೆ ಒಂದು ಕೊಡಲ್ಲ, ಅದು 2ನೇ ವಾಲ್ಯೂಮ್. 1ನೇ ವಾಲ್ಯೂಮ್ ಅದರಲ್ಲೂ ಇದು ಮುಂದಿನ ಅಧ್ಯಾಯಗಳು ಶುರು ಆಗಿಲ್ಲ. ಅಧ್ಯಾಯ ಇದೆ, 2 ಮುದುಕಾಂಡ ಪೂರ್ತಿ ಇದೆ. ಇದಿಷ್ಟು ಸಂಬಂಧವಾರ್ತಿಕ ಆಗೋಗಿದೆ. ಹಾ ಮತ್ತೆ ಎಷ್ಟು ಪುಟ್ಟ ಬುಕ್ ಅಲ್ಲಿ ಆಗೋಗಿದೆಯಲ್ಲ. ಎಷ್ಟು ಪೂರ್ತಿ ಅದ 4 ಪೇಜ್ ಇದೆ. ಇದು ಪೂರ್ತಿ ಅದ, ಇದು ಮಧುಕಾಂಡ ಇದೆ. ಆಗ್ಲಿ ಎಷ್ಟು ಪೇಜ್ ಅದು? ಅಲ್ಲಪ್ಪ ಇದ್ರಲ್ಲಿ ನೋಡಪ್ಪ ಮಧುಕಾಂಡ ಇದ್ರಲ್ಲಿ ಇಷ್ಟೇ. ಅಲ್ಲ ಒಳ್ಳೆ ಇದು 350 ಪೇಜು ಇಲ್ಲ ಇದು. ಮತ್ತೆ ಪೇಜ್ ದಪ್ಪ ಇದೆ. ದಪ್ಪ ಇರಲ್ಲ. ನಂಬರ್ ಆಫ್ ಪೇಜಸ್ ತಾನೆ. 346 ಪೇಜ್ ಮುಗಿಸ್ಬಿಟ್ಟಿದ್ದಾರೆ ಇವರು. ಅಲ್ಲಪ್ಪ ವಾಕ್ಯವಾರ್ತೆಗೆ ಸಂಬಂಧಪಟ್ಟ ಸಮರ್ಥ. ಇದ್ರಲ್ಲಿ 200 ಪೇಜ್ಗೆ ಮುಗಿಸಿದ್ದಾರೆ. ಸಾಧ್ಯನೇ ಇಲ್ಲ. ನೋಡಿ 500 ಪೇಜ್ ಮುಗೀತು ಸಂಬಂಧಾರ್ಥಕ. 5 ಮುಂದೆ ಉಷಾಭಾಷ್ಯ ಆಯ್ತಲ್ಲ. ಶುರುವಿಂದ ಶುರುವಿಂದ 200 ಪೇಜು ಅಷ್ಟೇನಾ? ಅಷ್ಟೇ. ಅಂದ್ರೆ ಅದು ಇದ್ರದ್ದು A4 ತರ ಆಗ್ಲೇ ಅದಕ್ಕೆ 300 ಪೇಜ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಇಷ್ಟಿಷ್ಟೇ ವ್ಯಾಖ್ಯಾನ ಮಾಡಿದಾರೆ ಅವ್ರು. ಈಗ ಸಿಕ್ಕಾಪಟ್ಟೆ ಬ್ಲೇಡ್ ಹಾಕಿದ್ದಾರೆ. ಎಷ್ಟು ಸಣ್ಣ ಅಕ್ಷರ ನೋಡಿ, ಈ ಸಣ್ಣ ಅಕ್ಷರ ನೋಡಿದ ಎಷ್ಟು ಸಣ್ಣ ಅಕ್ಷರ. ಇದು ಜಾಸ್ತಿ ಇದೆ ಪೇಜು. ಜಾಸ್ತಿ ಇದೆ. ಇದು ಅದು ಒಂದೇ ಅಲ್ವಾ? ಸೈಜ್ ಜಾಸ್ತಿ ಇದೆ ಇದು ಅಕ್ಷರದ್ದು. ಇದೇನ್ ಫಸ್ಟ್ ಬುಕ್ ಸಂಬಂಧಾರ್ಥಕನೇ. ಈ ಸೆಕೆಂಡ್ ಬುಕ್ ಅಲ್ಲಿ ಪೇಜ್ ನೋಡಿ, ಪೇಜು 300 ಪೇಜ್. ಆಲ್ಮೋಸ್ಟ್ ಇದರಷ್ಟೇ ಆಯ್ತು. ಇಷ್ಟಕ್ಕೆ ಮುಗೀತಾ? ಸಂಬಂಧಾರ್ಥಕ ಮುಗೀತು, ಸಂಬಂಧಾರ್ಥಕ ಮುಗೀತು. ಅದೇ ದೊಡ್ಡದು A4 ಸೈಜ್. ಸರಿ. ನೀವು ಹೇಳ್ದಂಗೆ ಅಕ್ಷರಗಳು ಇದರಷ್ಟೇ ದೊಡ್ಡದಿದೆ. ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ. ಸರ್ ಇವರು ಅವರು ತುಂಬಾ ಬರ್ತಿದ್ದಾರೆ. ಇವರು ಸಣ್ಣ ಅಕ್ಷರ ಬರೆದಿದ್ದಾರೆ, 8-10 ಫಾಂಟ್. ಈ ಫಾಂಟ್ ಬರೆದಿದ್ದಾರೆ ಇವರು. ಅಲ್ಲ ಒಂದೊಂದು ಪೇಜ್ಗೆನೆ ಇವ್ರದ್ದು 7-8 ಶ್ಲೋಕ ಆಗೋಗುತ್ತೆ. ಇದು ನೋಡಿ 1 2 3 4 5 6 3 4 5 6 7 ಇದೆ ಇದರಲ್ಲೂ. ಇದರಲ್ಲೂ ಅಷ್ಟೇ, ಇದೆಲ್ಲ 7 ಇದೆ. ಇದು ಒಂದೇ ಲೈನ್ ಶ್ಲೋಕ ಇದು. ಅದು 2 ಲೈನ್ ಕೂಡಿಸ್ಕೊಂಡು ಅರ್ಥ ಮಾಡ್ತಾ ಇದ್ದಾರೆ. ಈಗ 2 ಲೈನ್ ಮಾಡಿದ್ದಾರೆ ಶ್ಲೋಕನ, ಇದು ಒಂದೇ ಲೈನ್ ಶ್ಲೋಕ. ಒಂದೊಂದು ಶ್ಲೋಕ ಒಂದೊಂದು ಲೈನ್. ಇವ್ರು ತುಂಬಾ ಕಮ್ಮಿ ಬರೀತಾರೆ ನೋಡ್ರೆ. ತುಂಬಾ ಕಮ್ಮಿಪಾ. ಯಾವ್ದೋ ಒಂದೊಂದು ಶ್ಲೋಕ ಚೆನ್ನಾಗಿ ಬರೆದಿದ್ದಾರೆ. ಹಂಗೆ ಎಲ್ಲಕ್ಕೂ ಬರ್ಬೇಕಾಯ್ತು. ಅಲ್ಲ ನೀಟಾಗಿ ಪದ ಅರ್ಥ ಮಾಡ್ಕೊಂಡು ಹಂಗ ಪೂರ್ತಿ ಶ್ಲೋಕ ಬರ್ತಿದ್ದೆ ಯಾರೋ ಕರೆಕ್ಟ್ ಅರ್ಥ. ಅದ ಮಲ್ಲಿನಾಸ ವ್ಯಾಖ್ಯಾನ ಹೀಗೆ ಇರೋದು. ಮಲ್ಲಿನಾಸ ರಘುವಂಶಕ್ಕೆ ವ್ಯಾಖ್ಯಾನ ಮಾಡ್ತಾನಲ್ಲ, ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾನೆ. ಪದಶಃ ತಗೊಂಡು ಆಮೇಲೆ ಅವನ ಪದ ಗೊತ್ತಾಗದೆ ಹೇಗ್ ಬಂದದ್ದು ಈ ಪದ, ಸೂತ್ರ ಕೊಡ್ತಾನೆ, ಇದು ಕೊಡ್ತಾನೆ, ಕೊಡ್ತಾನೆ. ಮಲ್ಲಿನಾಸ ವ್ಯಾಖ್ಯಾನ ಮಾಡೋದು ಅಗ್ರೇಸರ. ರಘುವಂಶ ಕಾವ್ಯಕ್ಕೆ ಮಾಡೋದು, ಕಾವ್ಯ ಪ್ರಪಂಚದವನು, ಅದು ಪಂಡಿತ ವ್ಯಾಕರಣದವನು. ಕಾವ್ಯ ಇಷ್ಟಪ್ಪ. ಹೋಗೋಣ ಮುಂದಕ್ಕೆ. ಬರ್ದನ ಏನ್ ಬರ್ದಿ ಓದೋ ದರ್ಗ. ಮಾತುವಿನ ಮತ್ತು ಅದರ, ಮಾತುವಿನ ಮತ್ತು ಅದರ ವೃತ್ತಿಗಳ, ಮಾತುವಿನ ಮತ್ತು ಅದರ ಬುದ್ಧಿವೃತ್ತಿಗಳ ಹುಟ್ಟು ಸ್ಥಿತಿ ಭಂಗ ಮಾಡ್ಕೊಳ್ಳಿಲ್ಲ. ಸ್ಥಿತಿ ಹುಟ್ಟು ಇವುಗಳಿಗೆ ಹುಟ್ಟು ಸ್ಥಿತಿ ಭಂಗ, ಭಂಗನ ಲಯ ಅಂತ. ಜನ್ಮನ ಹಂಗ್ ಮಾಡ್ತೀರ. ನಾನ್ ಬಹುವಚನ ಬೇಕಾದಷ್ಟು ವೃತ್ತಿಗಳಿರ್ತಲ್ಲ, ನನಗೆ ಅವುಗಳಿಂದ ವಿಲಕ್ಷಣವಾದ ಆತ್ಮ ವಸ್ತುವಿನ ಅರಿವನ್ನು ಬೇರೆ ಹಂಗಿಲ್ಲದೆ ಇರುತ್ತದೆ. ಬೇರೆ ಹಂಗಿಲ್ಲ ಅಷ್ಟೇ ಹಾಕಿ ಆಗಲ್ಲ. ಅದ ಪ್ರಾಮಾಣ್ಯವು ಮತ್ತೊಂದು ಹಂಗಿಲ್ಲದೆ ಇರುತ್ತದೆ. ಪ್ರಾಮಾಣ್ಯಕ್ಕೆ ಹಂಗಿಲ್ಲ ಅನ್ಬೇಕು ಮಗ. ಪ್ರಾಮಾಣ್ಯವು ಹಂಗಿಲ್ಲ ಅಂದ್ರೆ ಪ್ರಾಮಾಣ್ಯವು ಹಂಗಿಲ್ಲ ಅಂತ್ಯ. ಪ್ರಾಮಾಣ್ಯವು ಹಂಗಿಲ್ಲ ಅಂದ್ರೆ ಅಯ್ಯೋ ಬಹಳ
ಹಾ, ಅನುರೋಧಾನ ಅನುಗುಣವಾಗಿ ಅಂತ ಪರಮಾರ್ಥ ವಸ್ತು ಅನುಗುಣವಾಗಿ ಜ್ಞಾನ ಉಂಟಾಗತ್ತೆ. ಯದ್ವಸ್ತು ಸ್ವಭಾವಾನುರೋಧಾದೇವನ ಕಾರಕಾದ ಯತ್ ಸಂಪೂರ್ಣತೋತ್ಪತ್ತೌ ಕುಂಭಸ್ಯೇವ ದೃಶಾಧ್ಯ ರೋಧಾತ್ ಇಲ್ಲಿ ಕುಂಭಸ್ಯ ವಿಯತ್ ಸಂಪೂರ್ಣತೋತ್ಪತ್ತೌ ವಿಯದ್ವಸ್ತು ಸ್ವಭಾವಾನುರೋಧಾದೇವ ನತು ಕಾರಕಾದ. ಗಡಿಗೆಗೆ ಆಕಾಶ ಪೂರ್ತಿ ತುಂಬಿಕೊಳ್ಳೋದು, ಆಕಾಶ ಹುಟ್ಕೊಳ್ಳೋದು, ಆಕಾಶ ಇರೋದು, ಆಕಾಶ ಅಡಗೋದು ಇದೆಯಲ್ಲ, ಅದು ಆಕಾಶ ವಸ್ತು ಸ್ವಭಾವಕ್ಕೆ ಅನುಗುಣವಾಗಿಯೇ ಆದದ್ದೇ ಹೊರತು ಅದು ಕಾರಕದಿಂದ ಆದದ್ದಲ್ಲ. ಹುಟ್ಟೋದು ಒಂದು ಕಾರಕ. ಇವಾಗ ಬೀಜ ಹುಟ್ಟತ್ತೆ, ಅನ್ನ ಆಗತ್ತಲ್ಲಪ್ಪ, ಅನ್ನ ಆಗೋ ಕಾರಕ ಆಗತ್ತೆ. ಅನ್ನ ಆಗ್ಬೇಕಾದ್ರೆ ನೀರು, ಕುಕ್ಕರು, ಅಕ್ಕಿ, ಇದು ಗ್ಯಾಸು ಎಲ್ಲ ಇಟ್ಕೊಂಡು ಆ ಕಾರಕ ವ್ಯಾಪಾರದಿಂದ ಖರ್ಚು ಇದ್ದು ಸಾಧ್ಯದಿಂದ ಆಗತ್ತೆ. ಹಾಗೆ ಆಕಾಶಕ್ಕೆ ಹುಟ್ಟುವಿಕೆ, ಇರುವಿಕೆ, ಅಡಗುವಿಕೆ ಇತ್ಯಾದಿ ವ್ಯಾಪಾರ ಕಾರಕ ವ್ಯಾಪಾರದಿಂದ ಆಗೋಲ್ಲ. ಆಕಾಶಕ್ಕೆ ಆ ಕುಂಭ ವಸ್ತುವನ್ನು ವ್ಯಾಪಿಸ್ಕೊಳ್ಳೋದ್ರಿಂದ ಆಗ್ಬಿಡುತ್ತೆ. ಹಾಗೆ ಆತ್ಮ ಆಕಾಶ ಒಂದೇ ತರ ಅಂತ. ಆತ್ಮ ಆಕಾಶದಿಂದ ಇದ್ದಾನೆ. ಆತ್ಮನಿಗೆ ಆಕಾಶಕ್ಕೆ ಹೇಗೆ ಹುಟ್ಟುವಿಕೆ, ಇರುವಿಕೆ, ಅಡಗುವಿಕೆ ಇಲ್ವೋ, ಅದು ಕುಂಭ ನಿಮಿತ್ತವಾಗಿ ಆಗುತ್ತದೆಯೋ ಗಡಿಗೆ ನಿಮಿತ್ತವಾಗಿ, ಹಾಗೆ ಧಿಯಾಂ ದೃಶಾ ಬುದ್ಧಿಯನ್ನು ನೋಡುವ ಆತನಿಂದಲೂ ಇದೇ ರೀತಿ ಆಗೋದು. ದಿಗ್ರೂಪದಿಂದ ಬುದ್ಧಿಗೆ ಈ ರೀತಿ ಆಗತ್ತೆ. ದಿಗ್ರೂಪದ ಆತ್ಮದಿಂದ ಬುದ್ಧಿಗೆ ಉತ್ಪತ್ತಿ, ಬುದ್ಧಿಗೆ ಇರುವಿಕೆ, ಬುದ್ಧಿ ಅಡಗುವಿಕೆ ಎಲ್ಲವೂ ಆ ದಿಗ್ರೂಪದ ಆತ್ಮ ಆಕಾಶಕ್ಕೆ ಹೇಗಾಗುತ್ತೋ ಹಾಗಾಗತ್ತೆ ಅಂತ ಆಕಾಶ ದೃಷ್ಟ ಅಂತ. ಆತ್ಮ ಆಕಾಶ ವಜ್ಜೀವಿ ಘಟಾಕಾಶಿ. ಆಕಾಶ ಆತ್ಮ, ಹಾಗೆ ಕುಂಭ ಬುದ್ಧಿವೃತ್ತಿಗಳು. ಆ ಬುದ್ಧಿವೃತ್ತಿಗಳ ಉಪಾಧಿ ಹುಟ್ಟುವಿಕೆ, ಅಡಗುವಿಕೆ ಇತ್ಯಾದಿಗಳೆಲ್ಲ ಶಬ್ದ. ಬರ್ಕೊಳ್ಳಿ. ಗಡಿಗೆಗೆ ಹೇಗೆ ಕುಂಭಸ್ಯ ಇವ ಗಡಿಗೆಯಂತೆಯೇ ಯತ್ ಸಂಪೂರ್ಣತೋತ್ಪತ್ತೌ ಗಡಿಗೆಗೆ ಹೇಗೆ ಆಕಾಶವು ತುಂಬಿಕೊಂಡು ಉತ್ಪತ್ತಿಯಾಗೋದು ಎಂಬುದು ಉತ್ಪತ್ತಿಯಾಗುವ ವಿಷಯದಲ್ಲಿ ಆಕಾಶವು ತುಂಬಿಕೊಂಡು ಉತ್ಪತ್ತಿಯಾಗುವುದು ಅನ್ನೋ ವಿಷಯದಲ್ಲಿ ಅದು ಆಕಾಶ ವಸ್ತು ಸ್ವಭಾವಕ್ಕೆ ಅನುಗುಣವಾಗಿ ಅನುರೋಧದಿಂದಲೇ ಆಗದಿದ್ದೇ ಹೊರತು ಕಾರಕದಿಂದ ಆದದ್ದಲ್ಲ. ಉತ್ಪತ್ತಿ ಆಗುವ ವಿಷಯದಲ್ಲಿ ಆಕಾಶವೆಂಬ ವಸ್ತು ಸ್ವಭಾವಕ್ಕೆ ಅನುಗುಣವಾಗಿಯೇ ಆ ವ್ಯವಹಾರ ಬಂದದ್ದೇ ಹೊರತು ಕಾರಕದಿಂದ ಬಂದದ್ದಲ್ಲ. ಆಕಾಶಕ್ಕೆ ಯಾವ ಉತ್ಪತ್ತಿ ಆಗುವುದು ಅನ್ನೋದು ಕುಂಭಸ್ಯ ಉತ್ಪತ್ತಿ ಅಷ್ಟೇ ಮಕ್ಕಳಿ. ಕುಂಭದ ಉತ್ಪತ್ತಿ ಆಗುವ ವಿಷಯದಲ್ಲಿ ವೇದ ಸಂಪೂರ್ಣತಾ ಅಷ್ಟೇ. ಆಕಾಶ ಪೂರ್ಕೊಂಡಿರೋದೇ ಮಕ್ಕಳಿ ಹಾಗೆ ಮಾಡಿ. ಕುಂಭದ ಉತ್ಪತ್ತಿಯಾಗುವ ವಿಷಯದಲ್ಲಿ ಆಕಾಶದ ಪೂರ್ಣವಾಗುವಿಕೆಯೇ ವೇದ ಸಂಪೂರ್ಣತೋತ್ಪತ್ತಿ ಒಂದೇ ವೇದ ಸಂಪೂರ್ಣತಾ ಮಾಡು. ವೇದ ಸಂಪೂರ್ಣತಾ ಉತ್ಪತ್ತವು ಕುಂಭಸ್ಯೇವ ಮಾಡಿ. ಆಕಾಶ ತುಂಬಿಕೊಂಡಿದೆ ಎಂಬುದು ಅನ್ನೋದೇ ಆ ಉತ್ಪತ್ತಿ ವಿಷಯದಲ್ಲಿ ಬರೋದು ಕುಂಭಕ್ಕೆ. ಅದು ಆಕಾಶ ವಸ್ತು ಸ್ವಭಾವಕ್ಕೆ ಅನುಗುಣವಾಗಿ ಆದದ್ದೇ ಹೊರತು ಕಾರಕದಿಂದ ಆದದ್ದಲ್ಲ. ಇದೇ ರೀತಿ ದೃಗ್ರೂಪದ ಆತ್ಮದಿಂದ ಬುದ್ಧಿಗಳಿಗೆ ಆಗುತ್ತದೆ.
ದಿಗ್ರೂಪನಾದ ಆತ್ಮದಿಂದ ಬುದ್ಧಿಗಳಿಗೆ ವಿಶೇಷತೆ ಉಂಟಾಗುತ್ತದೆ. ವಿಶೇಷತೆ ಉಂಟಾಗುತ್ತದೆ ನಾವು ಇಲ್ಲ ಅಂತ ಅದೇ ಮಾಡಿದ್ದಾರೆ. ಸ್ವಲ್ಪ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಈಗ ಒಂದು ಗಡಿಗೆ ಹುಟ್ಕೊಳ್ತು ಅಂದ್ಕೊಳ್ಳಿ. ಗಡಿಗೆ ಹುಟ್ಟಿದಾಗ ಅದರಲ್ಲಿ ಆಕಾಶ ತುಂಬಿಕೊಂಡೇ ಇರುತ್ತೆ. ಹೌದು. ಅದಕ್ಕೆ ಇನ್ನೇನು ಕಾರಕ ಬೇಕಾಗಿಲ್ಲ. ಹೌದು. ಆಕಾಶ ತುಂಬ ಉತ್ಪತ್ತಿ ಆಗುವುದರಿಂದ ವೇದ ಸಂಪೂರ್ಣತಾ ವರ್ತತೆ ಇವ. ವರ್ತತೆ ಕುತಃ ಅಂದ್ರೆ ವಿಯದ್ವಸ್ತು ಸ್ವಭಾವಾನುರೋಧಾದೇವ. ಅದನ್ನ ನಾ ಏನ್ ಬರ್ತಿದ್ದೀನಿ ನೋಡಿ, ಆಕಾಶದ ಗಡಿಗೆಗೆ ಆಕಾಶ ಉತ್ಪತ್ತಿ ಆಗುವ ವಿಷಯದಲ್ಲಿ ಏನ್ ಬರ್ತಿದ್ದೀನಿ? ಆಕಾಶ ಪೂರ್ಣವಾಗಿಯೇ ಆಕಾಶ ಪೂರ್ಣವಾಗಿಯೇ ಹುಟ್ಟೋದು ಅನ್ನೋ ವ್ಯವಹಾರ ಬರುತ್ತೆ ಪದಗಳಲ್ಲಿ ಅಷ್ಟೇ. ಈಗ ಗಡಿಗೆಯು ಹುಟ್ಟಿತು ಎಂತಾದಲ್ಲಿ ಆಕಾಶದಿಂದ ಕೂಡಿಕೊಂಡೇ ಹುಟ್ಟಿರುತ್ತದೆ. ಏಕೆಂದರೆ ಆಕಾಶದ ಸ್ವಭಾವಕ್ಕೆ ಅನುಗುಣವಾಗಿಯೇ ಅದು ತೋರುತ್ತದೆಯೇ ಹೊರತು ಗಡಿಗೆ ಹುಟ್ಟುತ್ತಿಲ್ಲ, ಆಕಾಶ ಹುಟ್ಟುತ್ತಿಲ್ಲ. ಗಡಿಗೆ ಹುಟ್ಟಿರೋದು ಸರಿ ಅಲ್ಲೇ ಮಾಡಿದ್ದಾರೆ. ಗಡಿಗೆ ಅಲ್ಲ, ಆಕಾಶ ಹುಟ್ಟುತ್ತಿದ್ದಾಗ ಅವಾಗ ಆಕಾಶ ಸ್ವಭಾವನೇ ಆಕಾಶ ಹುಟ್ಟುತ್ತಾ ಇದೆ ಅಂತ ಹೇಳಿದ್ರು. ಅಲ್ಲ, ಇವಾಗ ಒಂದು ಗಡಿಗೆ ಹುಟ್ಟಿತು ಅಂದ್ರೆ ಅಲ್ಲಿ ಮುಂಚೆನೆ ಅಲ್ಲಿ ಹುಟ್ಟು ಅಷ್ಟು ಮಾತ್ರದಿಂದಾನೇ ಅಲ್ಲಿ ಆಕಾಶ ಇದ್ದೇ ಇರುತ್ತೆ. ಅಲ್ಲಲ್ಲ, ಅಲ್ಲಿ ಆಕಾಶ ಹುಟ್ಟಿದ್ ಹೇಳ್ತಾನೆ ಇಲ್ಲ, ಗಡಿಗೆ ಹುಟ್ಟುತ್ತ ಹೇಳ್ತಿರೋದು. ಆ ಗಡಿಗೆ ಇರ್ಲಿಲ್ಲ ಆಕಾರ, ಆಕಾಶ ಹುಟ್ಟಿದ್ದ ಅವ್ರು ಹೇಳ್ತಾರೆ. ಅರ್ಥದ ತೋಳಿಲ್ಲ. ಲೋಕದಲ್ಲಿ ನಾವು ಒಂದು ಗಡಿಗೆ ಹುಟ್ಟು ಅಂತ ಹೇಳ್ತೀವಲ್ಲ, ಅದು ಗಡಿಗೆ ಆಕಾರ ಹುಟ್ಟುತ್ತ ಹೇಳೋದು. ಆಕಾರ ಅಂದ್ರೆ ಆಕಾರ ಹುಟ್ಟೋದನ್ನ ಗಡಿಗೆ ಹುಟ್ಟುತ್ತೆ ಅನ್ನೋದು. ಆಕಾರ ಹುಟ್ಟು. ಈಗ ಒಂದ್ ಗಡಿಗೆ ಆಕಾರ ಹುಟ್ಟು ಅಂದ್ರೆ ಈಗ ಅದ್ರೊಳಗೆ ಆಕಾಶ ತುಂಬಿದೆ ಅಂತ ಹೇಳ್ತೀವಲ್ಲ, ಅದು ಸ್ವಭಾವ. ಅದು ಹೇಗೆ ಅಂದ್ರೆ ಏನಕ್ಕಂದ್ರೆ ಏನು ಕ್ರಿಯೆಯಿಂದ ಅಲ್ಲಿ ಆಕಾಶ ತುಂಬಿಲ್ವಲ್ಲ ಯಾರು. ಅದು ಒಪ್ಪುವಂಥದ್ದು. ಇಲ್ಲಿ ಈ ಶಬ್ದಕ್ಕೆ ಕುಂಭಸ್ಯ ಉತ್ಪತ್ತವು, ಕುಂಭದ ಉತ್ಪತ್ತಿಯಲ್ಲಿ ಆಕಾರ ವಿಯತ್ ಸಂಪೂರ್ಣತಾ ಯಥಾ, ಆಕಾಶದ ಪೂರ್ಣವಾಗಿರೋದು ಹೇಗೋ ಅದು ವಿಯತ್ ಸ್ವಭಾವದ ಅನುಗುಣವಾಗಿಯೇ ಆದದ್ದೇ ಹೊರತು ಕಾರಕದಿಂದ ಆದದ್ದಲ್ಲ. ವಿಯತ್ ಸಂಪೂರ್ಣತಾ ಅಂದ್ರೆ ವಿಯತ್ತಿಂದ ಕೂಡಿರುವಂತಹ ಗಡಿಗೆ ಅಂತ. ದೃಶ ದಿಯಾಂ ತಥಾ ದಿಗ್ರೂಪದ ಆತ್ಮದಿಂದ ಬುದ್ಧಿಗಳಿಗೆ ಹಾಗೆ ಮಾಡಿದ್ದಾರೆ. ದೃಶ ತಥಾ ಏನ್ ಬರ್ಕೊಂಡು ಅಣಿಯ ಆಕಾಶ ಗಡಿಗೆಗೆ ಉತ್ಪತ್ತಿ ಆಗುವ ವಿಷಯದಲ್ಲಿ ತುಂಬಿಕೊಂಡಿರುವುದು ಎಂಬುದೇ, ಆಕಾಶವು ತುಂಬಿಕೊಂಡಿರುವುದು ಎಂಬುದೇ ಆಗಿರುತ್ತದೆ. ತುಂಬಿಕೊಂಡಿರುವುದು ಎಂಬುದು ಅದು ಮಾಡಿ ತುಂಬಿಕೊಳ್ಳುವುದು ಆಗಿದೆ. ವಾಕ್ಯ ತುಂಬಿಕೊಳ್ಳುವುದು ಆಗಿದೆ. ಅದು ಆಕಾಶ ಸ್ವಭಾವಕ್ಕೆ ಅನುಗುಣವಾಗಿಯೇ ಆದದ್ದೇ ಹೊರತು ಕಾರಕದಿಂದ ಆದದ್ದಲ್ಲ. ಎರಡು ಕಾರಕಗಳು, ಎರಡು ವಾಕ್ಯ ಮಾಡ್ಬಿಡಿ. ಆಕಾಶ ತುಂಬಿಕೊಂಡಿದ್ದು, ಆಕಾಶ ತುಂಬಿಕೊಂಡಿರುವುದು ಅನ್ನುವುದೇ ಆಗಿರುತ್ತದೆ. ಕಾರಕದಿಂದ ಆದದ್ದಲ್ಲ, ಕಾರಕದಿಂದ ಆದದ್ದಲ್ಲ, ಕಾರಕ ಅಲ್ಲ, ಕಾರಕದಿಂದ ಆದದ್ದಲ್ಲ. ಆಕಾಶ ಹುಟ್ಟುತ್ತಿರಲ್ಲ ಅದೇ, ಅದು ಆಕಾಶ ಭಾವವನ್ನು ಆಕಾಶ ಹುಟ್ಟುತ್ತಾ ಇದ್ದೀರ ಗಡಿಗೆ ಉಪಾಧಿ. ಘಟ ದುಃಖ ಹೆಂಗಿದೆ? ಘಟ ದುಃಖ ರೂಪತ್ವಂ ಧ್ಯಾಂ ಧರ್ಮಾಧೀನ ರೂಪತ್ವಂ ದುಃಖಾದಿರೂಪತ್ವಂ ಘಟಾದಿರೂಪತ್ವಂ ದುಃಖಾದಿರೂಪತ್ವಂ ಘಟಾದಿರೂಪತ್ವಂ ದುಃಖಾದಿರೂಪತ್ವಂ. ಅದೇ ಅವಾಗ ಬುದ್ಧಿವೃತ್ತಿ ಅಂತ ಧರ್ಮಾಧೀನ, ದುಃಖಾದಿ ಧರ್ಮಾಧೀನದಿಂದ ಎರಡು ಗಡಿಗೆಯೋ ಗಡಿಗೆ ಧರ್ಮ ಧರ್ಮ ಗಡಿಗೆ ಅಂತ ತೋಡ್ತಾ ಇದೆ ಅಂದ್ರೆ ಅದರದ್ದೇ ಸರಿ ಹೊಂದಲ್ಲಪ್ಪ. ಅದನ್ನ ಬುದ್ಧಿ ಜಡಾಕಾರ ಭಜನ್ ಅನುಷ್ಠ ವಸ್ತು ಅಂತ ತೋರ್ತಾ ಇದೆಯಲ್ಲ, ಅದು ಯಾಕೆ ಅಂದ್ರೆ ನಿಮ್ಗೆ ಧರ್ಮಾಧರ್ಮದಿಂದ ಅಂತ ಇವ್ರೇನ್ ಮಾಡಿ ಮಾಡ ಬರಲ್ಲಪ್ಪ. ಬುದ್ಧಿ ಜಡಾಕಾರ ಭಜನ ಅನುಷ್ಠ ಘಟ ರೂಪ ತಗೊಳ್ಳೋದು, ದುಃಖ ರೂಪ ತಗೊಳ್ಳೋದು ಎಲ್ಲ ತನ್ನ ಧರ್ಮಾಧರ್ಮಕ್ಕೆ ಅನುಗುಣವಾಗಿ
ಆಯ್ತಾ ಶ್ಲೋಕ ಅರ್ಥ ಬರ್ಕೊಂಡ್ರ ಏನ್ ಬರ್ಕೊಂಡ್ಯಪ್ಪ ಪೂರ್ಣ ನೀವು ಆತ್ಮನಿಂದ ಬುದ್ಧಿಗಳಿಗೆ ವಿಶೇಷತೆ ಉಂಟಾಗುತ್ತದೆ. ಹಾಗೆ ಉಂಟಾಗುತ್ತೆ. ಆಕಾಶಕ್ಕೆ ಗಡಿಗೆಯಿಂದ ಉಂಟಾಗುವಾಗೆ ಉಂಟಾಗುತ್ತೆ, ಉಂಟಾಗಲ್ಲ ಅಂತ. ಗಡಿಗೆ ಆಕಾಶಕ್ಕೆ ವಿಶೇಷ ಉಂಟಾಗುತ್ತೆ. ಆಕಾಶಕ್ಕೆ ಹೇಗೆ ಗಡಿಗೆಯಿಂದ ವಿಶೇಷ ಉಂಟಾಗುತ್ತೋ ಹಾಗೆ ಬುದ್ಧಿಯಿಂದ ವಿಶೇಷ ಉಂಟಾಗುತ್ತೆ ಹಾಗಂತ ತೋರುತ್ತೆ. ಉಂಟಾದಂತೆ ಅಂತ ಆಗಾರು ಮಾಡ್ಬೋದು. ಇಲ್ಲ ಈ ಬುದ್ಧಿ ವೃತ್ತಿಗಳೆಲ್ಲ ಸಹಜವಾಗಿ ಆತ್ಮನು ಮೊದಲು ತಯಾರಾಗಿಲ್ಲ, ತಾನಾಗ್ತಾನೆ ವ್ಯಾಪ್ತವಾಗಿದೆ ಅಂತ ದೃಶಾ ವ್ಯಾಪ್ತ ಮಾಡ್ಬೋದು. ದೃಶಾ ಧಿಯಾಂ ಧಿಯಾಂ ಅಷ್ಟೇ ಕೊಡೋದು. ಯಥಾ ಕುಂಭಃ ವಿಯದೇನ ವ್ಯಾಪ್ತ ತಥೈವ ಧಿಯಾಂ ಆತ್ಮನಃ ವ್ಯಾಪ್ತಃ. ಆ ರೀತಿ ವ್ಯಾಪ್ತಿ ಹಾಗೆ ಮಾಡಿದ್ದಾರೆ. ಧಿಯಾಂ ತದ್ದೃಷ್ಟೀನಾಂ ತದ್ಧರ್ಮಾಣಾಂ ತ್ರಿಕಾತ್ಮನ ವ್ಯಾಪ್ತಿ ತದ್ಗತ ಕ್ರಿಯಾಂ ವಿನಾ ಪೂರ್ಣ ಚಿತ್ಸ್ವರೂಪವಶಾತ್ ಏವ ಅಥವಾ ಯುಕ್ತ ವೇದಾಂತ ವಿದ್ಯೆ. ಅವಾಗ ಉದಾಹರಣೆ ಮೊದಲು ನಾವು ಚರ್ಚೆ ಮಾಡಿದ್ವಲ್ಲ ಹಾಗೆ ತಗೊಳ್ಳದೆ ಭಾಷೆ ಕ್ರಿಯಾವತ್ವ ಕ್ರಿಯೆಯಿಂದ ಬುದ್ಧಿ ಮತ್ತು ಅದರ ವೃತ್ತಿಗಳು ಅದರ ಧರ್ಮಗಳು ದೃಗಾತ್ಮನಿಂದ ವ್ಯಾಪ್ತವಾಗಿಯೇ ವ್ಯಾಪ್ತಿ ತದ್ಗತ ಕ್ರಿಯಾಂಬಿನ ಆತ್ಮನ ಕ್ರಿಯಾಂಬಿನ ಪೂರ್ಣಚಿತ್ ಸ್ವರೂಪವಶಾದೇವ. ಅವನಲ್ಲಿ ಯಾವ ಕ್ರಿಯೆಯೂ ಇಲ್ಲದೆ ಪೂರ್ಣ ಚೈತನ್ಯ ಸ್ವರೂಪ ವಶದಿಂದಲೇ ಆದದ್ದು ಒಂದು ಯುಕ್ತ. ಗಡಿಗೆ ಉದಾಹರಣೆ ನಾವು ಹಾಗೆ ತಗೋತೀವಿ. ಗಡಿಗೆ ಹುಟ್ಟಿತು ಅಂತ ತಗೊಳ್ಳೋದು, ಆಕಾಶ ಹುಟ್ಟಿತು. ಸರಿ, ಹುಟ್ಟಿದ ಗಡಿಗೆಯಲ್ಲಿ ಆಕಾಶವು ಹೇಗೆ ಕ್ರಿಯೆ ಇಲ್ಲದೆ ತನ್ನ ಯಥಾ ಕುಂಭಸ್ಯ ಉತ್ಪತ್ತೌ ವಿಯತಾ ಪೂರ್ಣತಾ ವಿಯತಃ ಸರ್ವಗತತ್ವಾತ್ ಸರ್ವಾನುಭಾದೇವ ನ ಕ್ರಿಯಾವಸ್ತು. ಹಾಗೆ ಮಕ್ಕಳೇ ಹೇಗೆ ಗಡಿಗೆ ಉತ್ಪತ್ತಿ ಆಗುವುದರ ವಿಷಯದಲ್ಲಿ ಘಟಸ್ಯ ಉತ್ಪತ್ತು ಗಡಿಗೆ ಉತ್ಪತ್ತಿ ಆಗುವ ಆಕಾಶದ ಪೂರ್ಣತ್ವವನ್ನು ಪಡೆದಿರುತ್ತದೆಯೋ, ಆಕಾಶದ ಪೂರ್ಣತ್ವವು ಇದ್ದೇ ಇರುತ್ತೋ. ಆಕಾಶದ ಸರ್ವಗತತ್ವ ಸರ್ವಗತ ಸ್ವರೂಪಕ್ಕೆ ಅನುಗುಣವಾಗಿಯೇ ತುಂಬಿಕೊಂಡಿರುತ್ತೆ, ಹೊರತು ಕ್ರಿಯೆಗೆ ಅನುಗುಣವಾಗಿ ತುಂಬಿಕೊಂಡದ್ದಲ್ವೋ. ಆಕಾಶದ ಸ್ವರೂಪಕ್ಕೆ ಅನುಗುಣವಾಗಿಯೇ ತುಂಬಿಕೊಂಡದ್ದೇ ಹೊರತು ಕ್ರಿಯೆಗೆ ಅನುಗುಣವಾಗಿ ಆ ಗಡಿಗೆಯನ್ನು ತುಂಬಿಕೊಂಡದ್ದಲ್ಲ. ಆಕಾಶ ಸ್ವಭಾವಕ್ಕೆ ಅನುಗುಣವಾಗಿಯೇ ಕ್ರಿಯೆ ಗಡಿಗೆಯನ್ನು ತುಂಬಿಕೊಂಡಿದೆ, ಆಕಾಶ ಕ್ರಿಯೆ ಮಾಡಿ ತುಂಬಿಕೊಂಡಿಲ್ಲ ಅಂತ. ಅಕ್ಕಿ ಗಡಿಗೆ ತುಂಬ್ಕೊಂಡು ಕ್ರಿಯೆ ಮಾಡಿ ತುಂಬ್ತೀವಿ, ಆಕಾಶ ಗಡಿಗೆ ಕ್ರಿಯೆ ಮಾಡಿ ತುಂಬಿಕೊಂಡಿಲ್ಲ. ನಾವು ಈ ಹಾಲಿಗೆ ಬಂದು ತುಂಬಿಕೊಂಡ್ವಿ, ಹಾಗೆ ಆಕಾಶ ಕ್ರಿಯೆ ಮಾಡಿ ತುಂಬಿಕೊಂಡಿಲ್ಲ ಅಂತ. ಆಕಾಶ ತುಂಬಿಕೊಂಡೇ ಇರುತ್ತೆ. ಆಕಾಶದಲ್ಲೇ ತೋರದು ಆಕಾಶ ವಿಕಾರ ನಚಿತದ್ವ್ಯಾಪಿ ವಿನಾ ಜಡಂ ಬುದ್ಧಾದಿ ನಿಜ್ಜತಿ. ಹಾಗೆ ಅದನ್ನು ವ್ಯಾಪಿಸಿಕೊಂಡ ಜಡವಾದ ಬುದ್ಧಾದಿಗಳು ಆತ್ಮನಿಲ್ಲದೆ ಸಿದ್ಧವಾಗುವುದಿಲ್ಲ. ಸವಿತಾ ಅನ್ಮ್ಯೂಟ್ ಮಾಡು. ಅದನ್ನ ಗೊತ್ತಾಗ್ಲಿಲ್ಲ, ಇದು ಗೊತ್ತಾಗ್ಲಿಲ್ಲ. ಅರ್ಥ ಬರ್ಕೊಳ್ಳೋ ಇಷ್ಟೇ ಕಡೆ ಗಡಿಗೆಯನ್ನ ಆಕಾಶ ತುಂಬಿಕೊಂಡಿದೆ ಅಂದ್ರೆ ವಸ್ತು ಸ್ವಭಾವಕ್ಕೆ ಅನುಗುಣವಾಗಿ ತುಂಬಿಕೊಂಡಿದೆ ಅಂತ ಹೇಳ್ತೀವಿ ಹೊರತು ತುಂಬಿಕೊಳ್ಳೋದು ಹೇಗೆ ಕ್ರಿಯೆ ಅಲ್ವೋ ಹಾಗೆ ಆತ್ಮನ ಬುದ್ಧಿಯಾದಿಗಳನ್ನು ತುಂಬಿಕೊಂಡಿದೆ ಅನ್ನೋದು ಅಷ್ಟೇ, ಏನು ಇಲ್ಲ ಅಲ್ಲಿ. ಗಡಿಗೆಯನ್ನು ಆಕಾಶ ತುಂಬಿಕೊಂಡಿದೆ ಅಂದ್ರೆ ಏನು ಕ್ರಿಯೆ ಮಾಡಿದೆ? ಅಕ್ಕಿ ತುಂಬುವಾಗ ನೀರು ತುಂಬುವಾಗ ತುಂಬಿದೆಯಾ? ಆಕಾಶದಲ್ಲೇ ಗಡಿಗೆ ಉಂಟಾಗಿರೋದು. ವಸ್ತು ಸ್ವಭಾವದಿಂದಲೇ ಆಕಾಶವನ್ನು ಗಡಿಗೆ ತುಂಬಿದೆ ಅಂತ ಹೇಗೆ ಹೇಳ್ತೀವೋ ಆತ್ಮನ ಚೈತನ್ಯ ಸ್ವಭಾವನಾಗಿ ಇದ್ದು ಬುದ್ಧಿಯಾದಿಗಳನ್ನು ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾ ಇದೆ. ಕಟ್ಟಾಯ್ತು ಇದು. ಮತ್ತೆ ಇದು ಮ್ಯೂಟ್ ತಗೋ. ಇಲ್ಲಿ ಏನು ಕಷ್ಟದ್ದೇನೂ ಇಲ್ಲ ಕಡೆ. ಆಕಾಶ ಗಡಿಗೆ ತುಂಬಿಕೊಂಡಾಗೆ ಬರ್ಕೊಳಕ್ಕಾಗ್ಲಿಲ್ಲ. ಇಷ್ಟೇ ಬರ್ಕೊಳೆ. ಆಕಾಶವು ಗಡಿಗೆಯನ್ನು ಹೇಗೆ ತುಂಬಿಕೊಂಡಿದೆಯೋ, ಕ್ರಿಯಾದಿ ವ್ಯಾಪಾರ ಮಾಡದೆ, ಆಕಾಶವು ಕಾರಕ ವ್ಯಾಪಾರ ಮಾಡದೆ ಗಡಿಗೆಯನ್ನು ಹೇಗೆ ತುಂಬಿಕೊಂಡಿದೆಯೋ ಹಾಗೆ ಮಗು ಏನ್ ಮಾಡಿದ್ರಲ್ಲ ಅಮ್ಮನ ಬಿಟ್ಟು ಕ್ಯಾ ಬಿಟ್ರಲ್ಲ ಅಮ್ಮನ ಗೊತ್ತದು.
ಅದೇ ರೀತಿ ಆತ್ಮನು ಬುದ್ಧಿಗಳನ್ನು ತುಂಬಿಕೊಂಡಿದ್ದಾನೆ ಬರ್ಕೊಬಿಡು ಸಾಕು ತಾತ್ಪರ್ಯ. ಶಬ್ದಾರ್ಥ ಬೇಕಿಲ್ಲ ಅದಕ್ಕೆ. ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಎಲ್ಲಾ ಬುದ್ಧಿವೃತ್ತಿಗಳಲ್ಲೂ ಆತ್ಮನು ಅದೇ ರೀತಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿಯೇ ಇರುತ್ತಾನೆ. ಭಾವದಿಂದ ಎಲ್ಲಾ ಬುದ್ಧಿವೃತ್ತಿಗಳನ್ನು ವ್ಯಾಪಿಸ್ಕೊಂಡಿದ್ದಾನೆ ಹೊರತು ಕ್ರಿಯೆಯಿಂದ ವ್ಯಾಪಿಸ್ಕೊಂಡಿಲ್ಲ. ಆಕಾಶವನ್ನ ಗಡಿಗೆಯನ್ನ ಆಕಾಶವು ಹೇಗೆ ಕ್ರಿಯೆ ಮಾಡದೆ ವ್ಯಾಪಿಸ್ಕೊಂಡಿದೆಯೋ ಬುದ್ಧಿವೃತ್ತಿಗಳನ್ನೆಲ್ಲ ಆತ್ಮ ಆ ರೀತಿ ತುಂಬಿಕೊಂಡಿದ್ದಾನೆ. ಘಟ ದುಃಖಾದಿ ರೂಪತ್ವಂ ಧಿಯಾಂ ಧರ್ಮಾದಿ ಹೇತುತಃ ನಿರ್ಹೇತುತ್ವಾತ್ಮ ಸಂಬೋಧ ರೂಪಿತ್ವಂ ವಸ್ತುರೂಪತಃ ನಿರ್ಹೇತುತ್ವಾತ್ ನಿರ್ಹೇತುತ್ವ ಆತ್ಮ ಸಂಬೋಧ ರೂಪಿತ್ವಂ ನಿರ್ಹೇತುತ್ವಂ ಅದೃಷ್ಟಾದಿ ಕಾರಣರಾಹಿತ್ಯಂ ತೇನ ಆತ್ಮ ಸಂಬೋಧ ರೂಪಿತ್ವಂ. ಅದೃಷ್ಟಾದಿ ಏನು ಬೇಕಿಲ್ಲ, ಅದಕ್ಕೆ ಅದೃಷ್ಟ ಬೇಕು. ಬುದ್ಧಿಗೆ ದುಃಖ ಬರೋದು ಅದೃಷ್ಟ ಬೇಕು. ಆತ್ಮನು ತುಂಬಿಕೊಳ್ಳಕ್ಕೆ ಯಾವ ಅದೃಷ್ಟಾದಿಗೂ ಬೇಕಿಲ್ಲ. ಬುದ್ಧಿಯಾದಿಗಳಿಗೆ ದುಃಖ ಬರೋಕೆ ಕಾರಣ ಇದೆ, ಪಾಪ ಅನ್ನೋ ಕಾರಣದಿಂದ, ಅಧರ್ಮ ಅನ್ನೋ ಕಾರಣದಿಂದ ಬುದ್ಧಿಗೆ ದುಃಖ ಸೇರ್ಕೊಳ್ಳುತ್ತೆ. ಹಾಗೆ ಆತ್ಮನು ಅರಿವಾದಕ್ಕೆ ಮಾಡೋದಕ್ಕೆ ಯಾವ ಕಾರಣವೂ ಇಲ್ಲ, ಸ್ವರೂಪದಲ್ಲೇ ಅರಿತಾನೆ ಅವನು. ಆತ್ಮ ಸಂಬೋಧ ರೂಪಿತ್ವ, ಆತ್ಮನು ಸಂಬೋಧ ರೂಪಿಯಾಗಿರೋದ್ರಿಂದ ನೋಡ್ಕೊಳ್ಳಿ, ಘಟ ದುಃಖಾದಿ ರೂಪತ್ವವು, ಗಡಿಗೆ ದುಃಖ ಮುಂತಾದ ರೂಪತ್ವವು ಬುದ್ಧಿಗೆ ಧಿಯಾ ಮುಂದೆ ಷಷ್ಠಿಗೆ ಬುದ್ಧಿಗೆ ಧರ್ಮಾದಿ ಹೇತುವಿಂದ ಆಗುತ್ತದೆ. ರೂಪತ್ವವು ರೂಪವಾಗುವಿಕೆಯು ಬುದ್ಧಿಗೆ ಧರ್ಮಾಧರ್ಮದಿಂದ ಆಗುತ್ತದೆ, ಧರ್ಮಾಧರ್ಮ ಕಾರಣದಿಂದ ಆಗುತ್ತದೆ. ಘಟ ಬುದ್ಧಿಗೆ ಧರ್ಮನ ಹೇಳ್ತೇನೆ ಗೊತ್ತಾಗಲ್ಲ. ಪ್ರತ್ಯಕ್ಷ ತಪ್ಪಿಗೆ ಆ ವಿಷಯ ಬೇರೆ, ಬಟ್ ಕಣ್ ಬಿಟ್ಕೊಳ್ಳೆ ರೂಪ ತೋರ್ಲೇಬಾರ್ದಾಗಿತ್ತು. ಈಗ ತೋರ್ತು ಅಂದ್ರೆ ತಪ್ಪಿರುವಳಿಕೆ ಅಂತೀರಲ್ಲ, ಈ ತಪ್ಪಿರುವಳಿಕೆನೆ ಇವರು ಧರ್ಮಾಧರ್ಮ ಸೇರಿಸ್ತಾ ಇದ್ದಾರೆ. ತಪ್ಪಿರುಳಿಕೆ ಧರ್ಮಾಧರ್ಮ ಅಂದ್ರೆ ಇದಾಗ್ಬೋದು. ಸಹಜ ಲೋಕದಲ್ಲಿ ಕಂಡ್ಬಿಟ್ಟೆ ಪೊಸೀಸ್ ಗಡಿ ಧರ್ಮದಿಂದ ಕೊಡ್ತು ನಮ್ಗೆ ಪುಣ್ಯಪ್ಪ, ಪುಣ್ಯ ಆಯ್ತು ಸಜ್ಜ ಕಾಣ್ತೀವಿ. ಇವ್ರು ಇನ್ನೂ ಒಳಹೊಕ್ಕ ಹೇಳ್ತಾರೆ, ಯಾವ್ದೋ ವಸ್ತುವಾಗಿ ನಾಮರೂಪವಾಗಿ ತೋರ್ತು ಅಂದ್ರೆ ಅಲ್ಲಿಗೆ ಎಲ್ಲಾ ಹಿಂದಿ ವ್ಯಾಪಾರ ಧರ್ಮಾಧರ್ಮದ ವ್ಯಾಪಾರ ಆಗೋದು ಅದೇನು ವಿಶೇಷ ಅಲ್ಲ. ಹಿಂದಿ ವ್ಯಾಪಾರವೆಲ್ಲ ಧರ್ಮಾಧರ್ಮದ ಶರೀರ ಬಂದ್ಮೇಲೆ ಪ್ರತಿಯೊಂದು ವೃತ್ತಿ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಬಾಹ್ಯ ವೃತ್ತಿ, ಅಂತಃಕರಣ, ಒಳಗಿನ ದೇಹೇಂದ್ರಿಯ ಮನೋಬುದ್ಧಿಯ ಧರ್ಮಾಧರ್ಮ ಕಾರ್ಯ. ಎಲ್ಲಾ ವೃತ್ತಿಗಳನ್ನು ದೇಹೇಂದ್ರಿಯ ಮನೋಬುದ್ಧಿಯ ಧರ್ಮಾಧರ್ಮ ಕಾರ್ಯವಾದಾಗ ದುಃಖ ಅನ್ನೋದು ಒಳಗಿನ ವೇದನೆ, ಎಲ್ಲಾ ವೃತ್ತಿಗಳು ಧರ್ಮಾಧರ್ಮದಿಂದಾನೇ ಏರ್ಪಡ್ತಾ ಇದೆ. ಅದೇ ವಿಷಯ ನಾನು ಇವಾಗ ಕೇಳಿದ್ದೀನಿ, ಹೊಸ ಮತ್ತೆ ಎಷ್ಟು ನಾನು ಹೇಗೆ ಕೇಳಿದ್ನೋ ಹೊಸ ಕೇಳ್ತಾ ಇದ್ದೀರಾ, ಕೇಳಿಸ್ಕೊಳ್ಳೋದು ಹೇಳುವಾಗ ಯಾಕೆ ಬರ್ಬೇಕಲ್ಲಿ? ಅಲ್ಲ ರೀ, ನಿಮ್ ದೇಹೇಂದ್ರಿಯ ಬುದ್ಧಿ ಬಂದಿರೋ ಧರ್ಮಾಧರ್ಮ ಅನ್ನತ್ತೆ, ಅದಕ್ಕೆ ತೋರೋದು ಅಂತ. ನಿಮ್ ದೇಹೇಂದ್ರಿಯ ಮನೋಬುದ್ಧಿ ಬಂದಿರೋದು ಪುಣ್ಯ ಪಾಪದಿಂದ, ಅದಕ್ಕೆ ತೋರೋದು ಅಂತ ಹೇಳ್ತಾ ಇದ್ದಾರೆ. ಬೆಸ್ಟ್ ಅದು, ಸುಲಭ ಅದು. ನೀವು ಚಾಪೆಗಾಲ ಧರ್ಮದಿಂದಾನು ಹೊಂಸಕ್ಕಾಗಲ್ಲ ಕಷ್ಟ. ಬಟ್ ದೇಹೇಂದ್ರಿಯ ಮನೋಬುದ್ಧಿ ಬಂದಿರೋದೇ ಪುಣ್ಯ ಪಾಪದಿಂದ, ಅದರಿಂದ ತೋರುತ್ತೆ ಅಷ್ಟೇ. ಕರೆಕ್ಟ್. ಬರೀ ಗಡಿಗೆ ಯಾಕೆ ಹೇಳಿದ್ರು? ಈ ಗಡಿಗೆ ಬಂದರೆ ಈ ಗಡಿಗೆ ಧರ್ಮಾಧರ್ಮದಿಂದ, ಈ ಶೈರಾನು ಗಡಿಗೆ ದುಃಖಾದಿಗಳು ಧರ್ಮ ಹಾಗೆ ಮಾಡ್ಕೊಂಬಿಡಿ, ಗಡಿಗೆನ ಈ ಗಡಿಗೆ ಇಟ್ಕೊಂಬಿಡಿ. ಧರ್ಮಾಧರ್ಮಾದಿ ಹೇತುವಿನಿಂದ ಉಂಟಾಗತ್ತೆ. ಆದರೆ
ಆತ್ಮ ಸಂಬೋಧ ರೂಪಿತ್ವ ನಿರ್ಹೇತುತ್ವ. ಆತ್ಮನ ಅರಿವಿನ ರೂಪದವನಾಗಿರೋದು ಏನು ಕಾರಣವಿಲ್ಲ. ಆತ್ಮನು ಅರಿವಿನ ರೂಪದವನಾಗಿರೋದಕ್ಕೆ ಏನು ಕಾರಣವಿಲ್ಲ. ಅದು ವಸ್ತು ರೂಪದಿಂದಲೇ ಆಗಿರುವುದು. ಏಕೆಂದರೆ ಅದು ವಸ್ತು ರೂಪದಿಂದಲೇ ಆಗಿರುವುದು. ಭಾವದಿಂದಲೇ ಹಾಗೆ ಭಾವದಿಂದಲೇ ಹಾಗೆಯೇ ಇರುವುದು. ದಯವಾಯ್ತಾ? ಹಾ, ಅರ್ಥ ಆಗೋದು. ಆಯ್ತು. ಜಾಸ್ತಿ ಆಯ್ತು ನಿಮ್ಮಲ್ಲಿ. ನಂದು ಪಾಸ್ 10 ನಿಮಿಷ ಪಾಸ್. ಹೌದಾ? ಅದು 10 ನಿಮಿಷ ಪಾಸ್. ಅಲ್ಲೇನು ವಿವರಣೆ ಕೊಡ್ಲಿಲ್ವಾ ಘಟ ಹೇಗಾಗುತ್ತೆ ಅಂತ? ನಾಲ್ಕು ಅಲ್ವಾ? ಆತ್ಮನೋ ವಿಕಾರಾಧತೆ ಬುದ್ಧ್ಯಾದಿ ವ್ಯಾಪ್ತು ಬುದ್ಧ್ಯಾದಿರ್ಪಿ ವಿನಾ ವಿಕಾರಂ ಬಾಹ್ಯಾಂತ ವಿಷಯಾಕಾರ ಭಜನಂ ಸ್ಯಾದ್ ಬೋಧತ್ವ ವಿಶೇಷಾದ ಅನ್ಯಥಾ ಆತ್ಮನೋಪಿ ವಿಕಾರದ್ವಾರೈವ ಬುದ್ಧ್ಯಾದಿ ವ್ಯಾಪ್ತೇಃ ಅಕೂಟಸ್ಥಿತೇ ಚೇತ್ ನಿತ್ಯಃ ಬುದ್ಧೇಃ ಜಡಾಕಾರ ಭಜನಂ ಬುದ್ಧೇಃ ಜಡಾಕಾರ ಭಜನಂ ಅದೃಷ್ಟಕೃತಂ ನ ಸ್ವಾರಸಿಕಂ ಸ್ವಭಾವ ಅಲ್ಲ ಅಂತ. ಅದರ್ಥ ಆಯ್ತು. ಇನ್ನೇನು ವಿಶೇಷ ಅರ್ಥ ತೋರಿಸಿ. ಬುದ್ಧಿಬೋಧ್ಯಯೋರುಭಯೋರಪಿ ಪರಿಚ್ಛಿನ್ನತ್ವಾತ್ ಧರ್ಮಾದೇಶ್ಚ ಸಾಭಾಸ ಬುದ್ಧಿ ವಿಕ್ರಿಯತ್ವಾತ್ ಯುಕ್ತಃ ಬುದ್ಧ್ಯಾದೇ ವಿಕಾರದ್ವಾರ ವಿಷಯಾಕಾರತ್ವ ಇತ್ಯರ್ಥಃ. ಬುದ್ಧೇರ್ ಬೋಧ್ಯಾಕಾರತ್ವ ಪ್ರತ್ಯಗಾಕಾರ ಭಜನಮಪಿ ಧರ್ಮಾಧಿಕೃತಂ ಆತ್ಮನೋ ನ ಪ್ರತೀಶಃ ಸ್ವತೋ ಬುದ್ಧ್ಯಾದಿ ವ್ಯಾಪ್ತಿರಿತ್ಯಾಶಂಕ್ಯ ಆಹ ನಿರ್ಹೇತು. ಬುದ್ಧೇಶ್ಚ ಬುದ್ಧೇಃ ಚಿದಾಕಾರತ್ವಂ ನ ಅದೃಷ್ಟಕೃತಂ ಅನವಚ್ಛಿನ್ನ ಆತ್ಮರೂಪಸ್ಯ ಬುದ್ಧ್ಯಾದಿ ಸದಾ ವ್ಯಾಪ್ತಸ್ಯ ಅನುರೋಧಾದೇವ ಸಿದ್ಧೇ. ಆತ್ಮನೋ ಅರಿವಿನ ರೂಪವಾದ್ದರಿಂದ ಬೇರೊಂದು ಕಾರಣ ಪರೀಕ್ಷೆ ಇಲ್ಲ. ಸ್ವತಃ ಅಮ್ಮ ಮರ್ಜಪ ನಿಗ್ಬೇಕು. ಹುಳ ಹಂದೈತೆ. ಅಮ್ಮ ಅದಿದ್ದಾನೆ ಕರೆಕ್ಟ್. ನಮ್ಗೆಲ್ಲರಿಗೂ ಹುಳ ಮರ್ಜಪ ನಿಗ್ಬೇಕು ಬರಪ್ಪ. ಇದು ನಾಳೆ